ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ನಮಗೆ ಎರಡು ಪ್ರಧಾನ ನೆಲೆಗಳು, ಒಂದು ವೈದಿಕ ಧಾರೆ, ಇನ್ನೊಂದು ಅವೈದಿಕ ಧಾರೆ. ಅವೈದಿಕ ಅಂತ ಹೇಳಿದ ಕೂಡಲೇ ವೇದದ ನಿರಾಕರಣೆ ಅಥವಾ ವೇದವನ್ನು ಉತ್ತರಿಸಿ ವೇದಗಳನ್ನು ದಾಟಿಕೊಂಡು ಬೇರೆ ರೀತಿಯ ಒಂದು ಚಿಂತನ ಧಾರೆ ಅಂತ ಹೀಗೆ ನಾವು ಅದನ್ನು ಒಂದು ದ್ವೀಪವಾಗಿಸಿಕೊಂಡು ಪರಿಗಣಿಸಬೇಕಾದ ಅವಶ್ಯಕತೆ ಏನಿಲ್ಲ. ವೈದಿಕ ಧಾರೆ ಅಂತ ಹೇಳುವಾಗ ನಮಗೆ ವೇದ ಪ್ರಾಮಾಣ್ಯ, 4 ವೇದಗಳನ್ನೇ ಪ್ರಮಾಣವಾಗಿ ಸ್ವೀಕರಿಸುವಂತಹದ್ದು ಮತ್ತು ಅದನ್ನು ಅನುಸರಿಸಿಕೊಂಡು ಬೆಳೆದುಕೊಂಡು ಬಂದಂತಹ ಒಂದು ಪರಂಪರೆ ಎನ್ನುವುದು ಸ್ಪಷ್ಟ ಇದೆ. ಅವೈದಿಕ ಎನ್ನುವಲ್ಲಿ ಮತ್ತೆ ನಮಗೆ ನೀವು ಪ್ರಸ್ತಾಪ ಮಾಡಿದ ಶ್ರಮಣ ಪರಂಪರೆ ಒಂದದು. ಶ್ರಮಣ ಪರಂಪರೆ ಒಂದಲ್ಲದೆ ನಮ್ಮಲ್ಲಿ ಲೋಕಾಯತದ ಒಂದು ಪರಂಪರೆ ಬೆಳ್ಕೊಂಡು ಬಂತು. ಅವೈದಿಕ ನೆಲೆಯಲ್ಲಿ ಶ್ರಮಣ ಪರಂಪರೆ ಒಂದು, ಇನ್ನೊಂದು ಅವೈದಿಕವೇ ಲೋಕಾಯತ ಪರಂಪರೆ ಒಂದು ಬಂತು. ಆ ಲೋಕಾಯತ ಪರಂಪರೆಯಲ್ಲಿ ನಮಗೆ ಚಾರುವಾಕನ ಹೆಸರು ತುಂಬ ಪ್ರಸಿದ್ಧವಾಗಿ ಸಿಗ್ತದೆ, ಒಂದು ಹೆಸರು ನಮಗೆ ಸಿಗ್ತದೆ. ಲೋಕಾಯತ ಆ ದರ್ಶನದ ಬಗೆಗೆ ವಿಶೇಷವಾದ ಕೆಲಸ ನಮ್ಮಲ್ಲಿ ನಡೆದಿಲ್ಲ, ಆಗಿಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಏನಂತಂದರೆ ಆಕರ ಸಾಮಗ್ರಿಯ ಕೊರತೆ. ಏನಿದ್ರೂ ಕೂಡ ನಾವು ಈ ಪೂರ್ವಪಕ್ಷವಾಗಿ ದರ್ಶನಶಾಸ್ತ್ರದಲ್ಲಿ ಹೇಗೆ ಅಂತಂದರೆ ವಾದವನ್ನು ಬೆಳೆಸಬೇಕಾದರೆ ಪೂರ್ವಪಕ್ಷ ಅಂತ ಒಂದು ಇಟ್ಟುಕೊಂಡು ಆ ಪೂರ್ವಪಕ್ಷಕ್ಕೆ ಉತ್ತರ ರೂಪವಾಗಿ ತನ್ನ ಸಮರ್ಥನೆಯನ್ನು ಇವನು ಮಾಡ್ತಾ ಹೋಗ್ತಾನೆ. ಇದು ಈ ದಾರ್ಶನಿಕ ಪರಂಪರೆ ಬೆಳೆಯುವಂಥ ಒಂದು ಕ್ರಮ. ಇಂಥ ಪೂರ್ವಪಕ್ಷದಲ್ಲಿ ನಮಗೆ ಸಿಗ್ತದೆ ಹೊರತು ಉಳಿದಂತೆ ಸಿಗುವುದಿಲ್ಲ ಲೋಕಾಯತದ ವಿಚಾರದಲ್ಲಿ. ಆದರೆ ನಮಗೆ ಶ್ರಮಣ ಪರಂಪರೆ ಅಂತ ಗಮನಿಸಬೇಕಾದದ್ದು ನಾವು ವಿಶೇಷವಾಗಿ ನಾವು ಲೆಕ್ಕಕ್ಕೆ ತಗೊಳ್ಬೇಕಾದದ್ದು ಯಾವುದು ಅಂತಂದರೆ ಒಂದು ಜೈನ ಪರಂಪರೆ, ಇನ್ನೊಂದು ಬೌದ್ಧ ಪರಂಪರೆ. ಐತಿಹಾಸಿಕವಾಗಿ ನಾವು ಗಮನಿಸಿದರೆ ಶುದ್ಧ ಚರಿತ್ರೆ ದೃಷ್ಟಿಯಿಂದ ನಾವು ನೋಡಿದರೆ ಕ್ರಿಸ್ತಪೂರ್ವ 6ನೇ ಶತಮಾನಕ್ಕೆ ಬಹಳ ಮಹತ್ವ ಇದೆ ಭಾರತದಲ್ಲಿ. ಭಾರತದ ಇತಿಹಾಸದಲ್ಲಿಯೇ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಈ ಶ್ರಮಣ ಪರಂಪರೆಯ ದೊಡ್ಡ 2 ಹೆಸರುಗಳು ಕೂಡ ಆವಿರ್ಭವಿಸಿದಂಥ ಒಂದು ಕಾಲ ಅದು. ಜೈನ ಮಹಾವೀರ ತೀರ್ಥಂಕರ ಮತ್ತು ಬೌದ್ಧ ಸಿದ್ಧಾರ್ಥ ಗೌತಮ ಬುದ್ಧ ಇವರ ಕಾಲಖಂಡದ ಒಂದು ಉಲ್ಲೇಖವನ್ನು ನಾನು ಮಾಡ್ತಾ ಇದ್ದೇನೆ. ಆ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ಭಾರತದಲ್ಲಿ ಒಂದು ಕಡೆಯಿಂದ ಈ ಕರ್ಮ ಸಿದ್ಧಾಂತದ ವಿಪರೀತವಾದ ಬೆಳವಣಿಗೆ ಆಗಿತ್ತು. ಈ ವಿಪರೀತವಾದ ಬೆಳವಣಿಗೆ ಆದದ್ದರಿಂದ ಏನಾಯಿತು ಅಂತಂದರೆ, ನಾನು ಉದ್ದೇಶಪೂರ್ವಕ ವಿಪರೀತ ಪದವನ್ನು ಬಳಸಿದೆ. ಅದರಿಂದ ಏನಾಗಿತ್ತು ಅಂತಂದರೆ ಸಾಮಾಜಿಕವಾದ ತಾರತಮ್ಯ ಇತ್ಯಾದಿಗಳು ಕೂಡ ವಿಶೇಷವಾಗಿ ಬೆಳ್ಕೊಂಡು ಬಂತು ಅಂತ ನಮಗೆ ಇತಿಹಾಸ ಕಲಿಸ್ತದೆ, ಇತಿಹಾಸ ಹೇಳ್ತದೆ. ಅಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದು ಔಷಧ ರೂಪದಲ್ಲಿ, ಸಮಾಜಕ್ಕೆ ಒಂದು ಇದನ್ನು ಗುಣಪಡಿಸುವ ದೃಷ್ಟಿಯಿಂದ ಹೊರಟಂಥ ವ್ಯಕ್ತಿಗಳಲ್ಲಿ ನಮಗೆ ಸಿದ್ಧಾರ್ಥ ಬಹಳ ಪ್ರಮುಖ ವ್ಯಕ್ತಿಯಾಗಿ ಗೋಚರ ಆಗುವಂಥದ್ದು ಸ್ವಯಂ ಸಿದ್ಧ ಇದೆ. ಸಿದ್ಧಾರ್ಥ ಬುದ್ಧನಾಗ್ತಾನೆ. ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಬೇಂದ್ರೆಯವರ ಕವಿತೆಗಳ ಸಾಲುಗಳನ್ನು ನೀವು ನೆನಪು ಮಾಡಿಕೊಳ್ಳಬೇಕು. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಯಾನಿಶಾ ಸರ್ವಭೂತಾನಿ ತಸ್ಯಾಂ ಜಾಗೃತಿ ಸಂಯಮಿ. ಈ ಭಗವದ್ಗೀತೆಯಲ್ಲಿ ಬರ್ತದೆ. ಸಂಯಮಿಯಾದವನು, ಮುನಿಯಾದವನು, ನಿಜವಾದ ಅರ್ಥದ ಮುನಿಯಾದವನು, ಸಂಯಮಿಯಾದವನು ಯಾವಾಗ ಜಾಗೃತನಾಗಿರ್ತಾನೆ ಅಂತಂದರೆ ಎಲ್ಲರೂ ನಿದ್ದೆ ಮಾಡುವ ಹೊತ್ತಿನಲ್ಲಿ ಅವನು ಜಾಗೃತನಾಗಿರ್ತಾನೆ ಅಂತ. ಆ ತರಹದಲ್ಲಿ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಒಂದು ಸಾಮಾನ್ಯ ವಾಚ್ಯದ ನೆಲೆಯಲ್ಲಿ ರಾತ್ರಿ ಹೊತ್ತು ಎಲ್ಲರೂ ನಿಶೆಯ ಒಂದು ಪ್ರಭಾವಕ್ಕೆ ಒಳಗಾದ ಹೊತ್ತಿನಲ್ಲಿ ಇವನೆದ್ದು ನಡೆದು ಬುದ್ಧನಾದ ಎನ್ನುವುದು ಒಂದು ಕಥೆ. ಆದರೆ ಅದನ್ನು ಕೂಡ ನಾನು ಮುಂದೆ ಸ್ಪಷ್ಟಪಡಿಸ್ತೇನೆ ನಿಮಗೆ. ಗೌತಮ ಬುದ್ಧನ ಬದುಕಿನಲ್ಲಿ ಇದೆಯಲ್ಲ, ಈ ಮಹಾರಾತ್ರಿ ಅಂತ ಒಂದು ನಾಟಕ ಬರೀತಾರೆ ಕುವೆಂಪು ಅವರು. ನಾವು ಕನ್ನಡದ ಸಂದರ್ಭಕ್ಕೆ ಆಮೇಲೆ ಬರೋಣ. ಮಹಾರಾತ್ರಿ ಎನ್ನುವ ನಾಟಕ ಆಗಲಿ ಅಥವಾ ಈ ಗೌತಮ ಬುದ್ಧನ ಬಗ್ಗೆ ಬಂದಂತಹ ಕವಿತೆಗಳಾಗಲಿ, ಇವುಗಳು ಹೇಳುವಂತಹ ಕಥಾನಕ ಇದೆಯಲ್ಲ, ಅದೊಂದು ದಂತಕಥೆಯ ರೂಪದಲ್ಲಿ ಬೆಳ್ಕೊಂಡು ಬಂದಂತಹದ್ದು. ಆದರೆ ಬೌದ್ಧ ಸಾಹಿತ್ಯ ನಮಗೆ ಹೇಳಿಕೊಡುವಂತಹದ್ದೇ ಬೇರೆ. ಯಾವುದು ಈಗ ನಾವು ಸುತ್ತ ನಿಪಾತದಂತಹ ಕೃತಿಯನ್ನು ನೋಡಿದರೆ, ಈಗ ಅವರ ತ್ರಿಪಿಟಕ ಸಾಹಿತ್ಯ ಇದೆ. ಈ ತ್ರಿಪಿಟಕ ಸಾಹಿತ್ಯದಲ್ಲೇ ಒಂದು ಸುತ್ತ ನಿಪಾತ ಎನ್ನುವುದು. ಸುತ್ತ ನಿಪಾತದಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ. ಒಂದು ಅಚಾನಕವಾಗಿ ತನ್ನ ಹೆಂಡತಿಯನ್ನು ಮಗುವನ್ನು ಬಿಟ್ಟು ಮಧ್ಯರಾತ್ರಿ ಎದ್ದು ಕುದುರೆಯನ್ನು ಏರಿ ಅವನು ಊರಾಚೆಗೆ, ಗಡಿಯಾಚೆಗೆ, ನೆಲದಾಚೆಗೆ ಜಗದಗಲ ಬೆಳೆಯುವುದಕ್ಕೆ ಹೋದ ಅಂತ. ಇದು ಬಹಳ ರೋಚಕವಾದ, ಅತ್ಯಂತ ರಮ್ಯವೂ ಆಗತಕ್ಕಂಥ ಒಂದು ಕಥೆಯಾಗಿ ಇದೆ ಹೊರತಾಗಿ ವಾಸ್ತವದ ಅಲ್ಲ. ವಾಸ್ತವದಲ್ಲಿ ಏನು ಅಂತಂದರೆ ಸಮಾಜದ ರೋಗ ರುಜಿನವನ್ನು ನೇರವಾಗಿ ನೋಡ್ತಾನೆ ಸಿದ್ಧಾರ್ಥ.
ಸಮಾಜದ ಕಂಟಕಗಳನ್ನು ನೋಡ್ತಾನೆ. ಇದಕ್ಕೊಂದು ಪರಿಹಾರ ಆಗಬೇಕಲ್ಲ ಅಂತ. ಇದಕ್ಕೆ ಪರಿಹಾರವನ್ನು ಹುಡುಕುವ ದೃಷ್ಟಿಯಿಂದ ಆತ ಹೋಗ್ತಾನೆ ಹೊರತು ಅಚಾನಕವಾಗಿ ಒಂದು ಮೆರವಣಿಗೆಯಲ್ಲಿ ಒಂದು ಶವಯಾತ್ರೆಯನ್ನು ನೋಡ್ತಾನೆ. ಆ ಕಥೆ ಹಾಗೆ ತಾನೆ ಬರೋದು. ಒಂದು ಶವಯಾತ್ರೆಯನ್ನು ನೋಡ್ತಾನೆ, ಒಬ್ಬ ಮುದುಕನನ್ನು ನೋಡ್ತಾನೆ, ಒಬ್ಬ ರೋಗಿಯನ್ನು ನೋಡ್ತಾನೆ. ಇದನ್ನು ನೋಡಿ ಆತ ಇದಕ್ಕೆ ಎಲ್ಲ ಕಾರಣ, ಇದೆಲ್ಲದಕ್ಕೂ ಕಾರಣ ಏನಂತಂದರೆ ಜನ್ಮ ಜರ ಮರಣ ಎನ್ನುವ ಈ ಒಂದು ಭವರಾಟಳ ಅಂತ ನಾವು ಕರಿತೇವಲ್ಲ, ಆ ಭವರಾಟಳ ಕಾರಣ ಅಂತ ಅನಿಸಿಕೊಂಡು ಇದಕ್ಕೆ ಪರಿಹಾರ ಏನು ಅಂತ ಹುಡುಕುವುದಕ್ಕೆ ಹೋದ ಅಂತ ಕಥೆ ಬೆಳೆಸ್ಕೊಂಡು ಬಂದರು. ವಾಸ್ತವದಲ್ಲಿ ಏನಂತಂದರೆ ಇದಕ್ಕೆ ಇರುವಂತಹ ಪರಿಹಾರವನ್ನು ಶೋಧಿಸುವ ನೆಲೆಯಿಂದ, ಅಂದರೆ ಒಬ್ಬ ಜಿಜ್ಞಾಸುವಾಗಿ, ಈಗ ಗೀತೆಯಲ್ಲಿ ಬರ್ತದಲ್ಲ ಅರ್ಥಾರ್ಥಿ, ಜಿಜ್ಞಾಸು, ಬೇರೆ ಬೇರೆ ನೆಲೆಗಳಲ್ಲಿ ಈ ಶೋಧಕನಾದವನನ್ನು ಗುರುತಿಸ್ತಾರೆ. ಹಾಗೆ ಇವೊಬ್ಬ ಜಿಜ್ಞಾಸುವಾಗಿ ಹೋದದ್ದು ಹೇಗೆ ಅಂತಂದರೆ, ಹೋದ ಪ್ರಾರಂಭದ 5-6 ವರ್ಷಗಳ ಕಾಲ ಬೇರೆ 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 ಮಾರ್ಗಗಳನ್ನು ತನ್ನ ಒಳಗಡೆ ಅದನ್ನು ಆವಾಹಿಸಿಕೊಂಡು ಅದರಲ್ಲಿ ಪರಿಹಾರ ಸಿಗಬಹುದೇ ಅಂತ ನೋಡುವುದಕ್ಕೆ ಹೋಗ್ತಾನೆ ಯಾರು, ಸಿದ್ಧಾರ್ಥ. ಹಾಗಾಗಿ ಅತ್ಯಂತ ಕಠಿಣವಾದಂತಹ ದೇಹ ದಂಡನೆಯ ಮಾರ್ಗವನ್ನು ಅನುಸರಿಸ್ತಾನೆ, ದೇಹ ಪೋಷಣೆಯ ಮಾರ್ಗವನ್ನು ಅನುಸರಿಸ್ತಾನೆ. ಇವೆರಡೂ ಕೂಡ ಅತಿಗಳು. ಅತಿಯಾದ ದೇಹ ಪೋಷಣೆ ಆಗಲಿ ಅಥವಾ ಅತಿಯಾದ ದೇಹ ದಂಡನೆಯಾಗಲಿ ಎರಡೂ ಕೂಡ ಅತಿಗಳು. ಇವೆಲ್ಲವನ್ನು ನೋಡ್ತಾ ಇವೆಲ್ಲವುಗಳ ಆಚೆಗೆ ಎಲ್ಲಿದೆ ನಿಜವಾದ ಇದಕ್ಕೆ ಬಿಡುಗಡೆ ಅಂತಂದರೆ ಅದು ತನ್ನ ಒಳಗಡೆಯೇ ಇದೆ ಎನ್ನುವುದನ್ನು ಸಿದ್ಧಾರ್ಥ ಕಂಡುಕೊಳ್ತಾನೆ. ಅದು ಒಂದು ಬೋಧಿ ವೃಕ್ಷದ ಕೆಳಗಡೆ ಈ ಒಂದು ಜ್ಞಾನೋದಯ ಆತನಿಗೆ ಆಗ್ತದೆ. ಆದದ್ದರಿಂದ ಅವನು ಸಮ್ಮಾ ಸಂಬುದ್ಧ ಅಂತ ಬೌದ್ಧ ಸಾಹಿತ್ಯ ಹೇಳುವಂಥ ಸಮ್ಮಾ ಸಂಬುದ್ಧ ಅಂದರೆ ಸಮ್ಯಕ್ ಸಂಬೋಧಿ. ಆ ಸಮ್ಯಕ್ ಸಂಬೋಧಿಗೆ ಇವನು ಪಾತ್ರನಾಗುತ್ತಾನೆ. ಅದು ಹೇಗೆ ಅಂತಂದರೆ, ತನ್ನ ಉಸಿರಾಟದ ಒಂದು ಸದ್ದು ಕೂಡ ತನಗೆ ಕೇಳಿಸದಷ್ಟು ತನ್ನ ಒಳಗಡೆಯೇ ಲೀನವಾಗುವಂಥದ್ದು. ಹೊರಗಡೆಯ ಸದ್ದುಗಳು ಆಯ್ತಲ್ಲ, ಅದಲ್ಲ, ತನ್ನ ಉಸಿರಾಟದ ಸದ್ದು ಕೂಡ ತನಗೆ ಗೊತ್ತಾಗಬಾರದು, ಅಷ್ಟೊಂದು ನೇರವಾಗಿ ತನ್ನ ಒಳಗೆ ಇಳಿತಕ್ಕಂತಹದ್ದು. ಈ ಆತ್ಮ ನಿರೀಕ್ಷಣೆ ಎನ್ನುವ ಮಾತಿದೆಯಲ್ಲ, ಆತ್ಮ ಎನ್ನುವುದನ್ನೇ ಅವರು ಒಪ್ಪುವುದಿಲ್ಲ, ಅದು ಅನಂತರ ನಾನು ಅದ್ರ ಬಗ್ಗೆ ಹೇಳ್ತೇನೆ. ತನ್ನನ್ನು ನೋಡಿಕೊಳ್ಳುವುದು ಅಂತ ಇಟ್ಕೊಳ್ಳುವ ನಾವು. ತನ್ನನ್ನು ನೋಡಿಕೊಳ್ಳುವುದು ಅಂದರೆ ಏನು? ತನ್ನನ್ನು ನೋಡಿಕೊಳ್ಳುವುದು ಅಂದರೆ ತನ್ನ ಮಿತಿಗಳೇನು, ತನ್ನ ಸಾಧ್ಯತೆಗಳೇನು, ಇವೆರಡನ್ನು ಕೂಡ ನೋಡಿಕೊಳ್ಳುವುದು ಅಷ್ಟೆ. ಈಗ ನಿಮಗೆ ಆಧುನಿಕ ಉದಾಹರಣೆ ನಾನು ಕೊಡಬಹುದು ಅಂತಂದರೆ, ಈಗ SWOT ಎನಾಲಿಸಿಸ್ ಅಂತ ಈ ಮ್ಯಾನೇಜ್ಮೆಂಟ್ ಕಲಿಯುವವರು, ವ್ಯವಸ್ಥಾಪನಾ ಶಾಸ್ತ್ರ ಕಲಿಯುವವರು ಕಲಿತಾರೆ. SWOT ಎನಾಲಿಸಿಸ್ ಅಂದರೆ ಒಬ್ಬನ ಸ್ಟ್ರೆಂತ್ ಏನು, ಒಬ್ಬನ ವೀಕ್ನೆಸ್ ಏನು, ಒಬ್ಬನಿಗೆ ಅಪರ್ಚುನಿಟಿ ಏನು, ಒಬ್ಬನಿಗೆ ಥ್ರೆಟ್ ಯಾವುದು ಅಂತ. ಅಂದರೆ ಇವುಗಳನ್ನು ಮೂಲಕವಾಗಿ ಆತ ಅಥವಾ ಆಕೆ ಹೋಗಬೇಕು, ನೋಡಬೇಕು. ಇದಕ್ಕೆ SWOT ಎನಾಲಿಸಿಸ್ ಅಂತ. ನೋಡಿ, ಇದು ಗೌತಮ ಬುದ್ಧ ಅವನು ಸಮ್ಮಾ ಸಂಬುದ್ಧನಾದದ್ದು ಹೇಗೆ ಅಂತಂದರೆ ತನ್ನ ಒಳಗನ್ನೇ ನೋಡಿಕೊಳ್ಳುವುದರ ಮೂಲಕವಾಗಿ ಆದವನು. ಆ ಕಾಲದಲ್ಲಿ ಆತನಿಗೆ ಚತುರಾರ್ಯ ಸತ್ಯಗಳು ಹೊಳಿತವೆ. ಚತುರಾರ್ಯ ಸತ್ಯಗಳು ಅಂತ ತುಂಬ ಪ್ರಸಿದ್ಧ 4 ಆರ್ಯ ಸತ್ಯಗಳು ಬೌದ್ಧ ಧರ್ಮದ ಅಧಿಷ್ಠಾನ ಅಂತ ನಾವು ಹೇಳ್ಬೋದು. ಬೌದ್ಧ ಧರ್ಮದ ಒಂದು ತರಹದಲ್ಲಿ ಪಂಚಾಂಗ ಅಂತ ನಾವು ಹೇಳ್ಬೋದು. ಏನು ಅಂತಂದರೆ, ಮೊದಲ ಆರ್ಯ ಸತ್ಯವೇ ದುಃಖ. ದುಃಖ ಎನ್ನುವಂಥದ್ದು ವ್ಯಾಪಕವಾದದ್ದು ಅಂತ. ನಮ್ಮಲ್ಲಿ ಹೇಗೆ ಅಂತಂದರೆ, ನಮ್ಮಲ್ಲಿ ಒಂದು ಸಾಮಾನ್ಯವಾದ ನುಡಿಗಟ್ಟಿದೆ, ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಈ ಮಾತನ್ನು ನಾವು ಗಮನಿಸಿದರೆ, ಸಾಸುವೆಯಷ್ಟು ಸುಖಕ್ಕೆ ದುಃಖ ಎಷ್ಟು, ಸಾಗರದಷ್ಟು ದುಃಖ ನೋಡ ಅಂತ. ಪ್ರಪಂಚದಲ್ಲಿ ಇರುವಂತಹದ್ದು ಏಕೋ ರಸ ಕರುಣ ಏವ ಅಂತ ಒಬ್ಬ ದೊಡ್ಡ ಕವಿ ಭವಭೂತಿ ಹೇಳಿದಂಥ ಮಾತದು. ಏಕೋ ರಸ ಕರುಣ ಏವ, ಅದನ್ನು ಕಂಡುಕೊಳ್ತಾನೆ ಅಂತ. ಇವನ ಆರ್ಯ ಸತ್ಯಗಳಲ್ಲಿ ಮೊದಲನೇ ಸತ್ಯವೇ ಏನಂತಂದರೆ ದುಃಖ. ದುಃಖ ಎನ್ನುವುದು ಸರ್ವವ್ಯಾಪಕವಾದದ್ದು ಎನ್ನುವುದನ್ನು ಹೇಳ್ತಾನೆ. ಎರಡನೇದು ಏನು ಅಂತಂದರೆ ದುಃಖ ಸಮುದಯ. ಈ ದುಃಖ ಉಂಟಾಗುವುದು ಹೇಗೆ ಹಾಗಾದರೆ ಎನ್ನುವುದನ್ನು ವಿಚಾರ ಮಾಡಿದರೆ, ದುಃಖ ಉಂಟಾಗುವುದಕ್ಕೆ ಕಾರಣ ತೃಣ. ಅಂದರೆ ಅದನ್ನು ಪಾಲಿ ಇದರೊಳಗೆ ಬಹಳ ಚೆನ್ನಾಗಿ ಅದರ ವಿವರಣೆಗಳು ಬರ್ತವೆ. ತೃಷ್ಣೆ ಇದಕ್ಕೆ ಬಹಳ ವಿಶೇಷವಾದ ಕಾರಣ. ತೃಷ್ಣೆ ತಣಹ ಅಂಥೇಳಿ ಅವರು, ತೃಣ ಅಲ್ಲ, ಕ್ಷಮಿಸಿ, ಅದನ್ನು ತಣ ಅಂಥೇಳಿ. ತಣ ಅಥವಾ ಅದು ತೃಷ್ಣ ಅಂದರೆ ದಾಹ. ಈಗ ನಾವು ಆಂಗ್ಲ ಭಾಷೆಯ ಇದಕ್ಕೊಂದು ಸಂವಾದಿಯಾದ ಪದನ ನಾನು ಬಳಸ್ಬೋದು ಅಂತಂದರೆ ಲಸ್ಟ್ ಅಂತ ಹೇಳ್ಬೋದು. ಈ ಲಸ್ಟ್ ಇದೆಯಲ್ಲ, ಲಸ್ಟ್ ಫಾರ್ ಲೈಫ್, ತುಂಬ ಪ್ರಸಿದ್ಧವಾದ ಕೃತಿ ಕೂಡ ಅದೊಂದು, ಲಸ್ಟ್ ಫಾರ್ ಲೈಫ್. ಈ ಲಸ್ಟ್ ಎನ್ನುವಂಥದ್ದು ಇದೆಯಲ್ಲ, ತೃಷ್ಣೆ ಎನ್ನುವಂಥದ್ದು
ಈ ದುಃಖಕ್ಕೆ ಮೂಲ ಅಂತ ಗೌತಮ ಬುದ್ಧ ಹೇಳ್ತಾನೆ. ಎಲ್ಲವೂ ಹುಟ್ಟುವುದು ಯಾವುದರಿಂದ ಅಂತಂದರೆ ನಮ್ಮ ಆಸೆ. ಆಸೆ ಎನ್ನುವಂಥದ್ದು ಅದು ಅಪರಂಪಾರವಾಗಿ ಬೆಳೀತಕ್ಕಂಥದ್ದು, ಅದಕ್ಕೆ ಯಾವ ಮಿತಿಯೂ ಇಲ್ಲ. ನಮ್ಮಲ್ಲಿ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳ್ತೇವೆ, ಅವನಿಗೆ ದುರಾಶೆ ಉಂಟಾಯಿತು, ಆಶೆಯ ಜಾಗದಲ್ಲಿ ದುರಾಶೆ ಆದಾಗ ಅದು ಕೆಟ್ಟದಾಗ್ತದೆ ಅಂತ. ಆದರೆ ಆಸೆ ಎನ್ನುವಂಥದ್ದೇ ಆಸೆ ಅಂತ ನೀವು ಕರೀರಿ ಅಥವಾ ಆಶೆ ಅಂತ ಹೇಳಿ, ಆಶೆ ಆಯಿತು. ಇದು ಈ ತೃಷ್ಣ ಇದರ ಅಂದರೆ ಆ ದಾಹ ಮುಗಿಯದ ದಾಹ, ಅದು ತೀರದ ಬಾಯಾರಿಕೆ ಅಂತ ಹೇಳ್ಬೋದು ನಾವು. ಅದು ದುಃಖಕ್ಕೆ ಮೂಲ ಅಂತ ಅದು ಎರಡನೇ ಅಂಶವನ್ನು ಹೇಳ್ತಾನೆ, ಎರಡನೇ ಸತ್ಯ. ಮೂರನೇ ಸತ್ಯಕ್ಕೆ ಬರುವಾಗ ಏನು ಹೇಳ್ತಾನೆ ಅಂತಂದರೆ, ಇದು ಪರಿಹೃತವೇ ಅಂದರೆ ಪರಿಹಾರ ಆಗ್ತದೆಯೇ ಅಂತ ಕೇಳಿದರೆ ದುಃಖ ಎನ್ನುವಂಥದ್ದು ಪರಿಹಾರ ಆಗ್ತದೆ ಅಂತ ಹೇಳ್ತಾನೆ. ಪರಿಹಾರ ಮಾಡಿಕೊಳ್ಳಬಹುದು. ಅದು ಯಾವ ನೆಲೆಯಲ್ಲಿ? ವ್ಯಕ್ತಿಗತ ನೆಲೆಯಲ್ಲಿ ಮಾಡಿಕೊಳ್ಳಬಹುದು, ಸಾಮೂಹಿಕ ನೆಲೆಯಲ್ಲಿ ಮಾಡಿಕೊಳ್ಳಬಹುದು, ಸಾಮಾಜಿಕ ನೆಲೆಯಲ್ಲಿ ಮಾಡಿಕೊಳ್ಳಬಹುದು ಅಂತ ಅದು ಮೂರನೆಯ ಸತ್ಯವನ್ನು ಹೇಳ್ತಾನೆ. ನಾಲ್ಕನೆಯ ಸತ್ಯದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಅದಕ್ಕಿರುವಂತಹ ದಾರಿ ಯಾವುದು ಹಾಗಾದರೆ? ಅದು ಆರ್ಯ ಅಷ್ಟಾಂಗ ಮಾರ್ಗ ಅಂತ. ಕ್ಷಮೆ, ದಮೆ ಇತ್ಯಾದಿಗಳು ಈ ಆರ್ಯ ಅಷ್ಟಾಂಗ ಮಾರ್ಗ. ಆರ್ಯ ಅಂತಂದರೆ ಶ್ರೇಷ್ಠ ಅಂತ ಅರ್ಥ ಅಷ್ಟೇ. ಶ್ರೇಷ್ಠವಾದ 8 ಮಾರ್ಗಗಳನ್ನು ಗೌತಮ ಬುದ್ಧ ಪ್ರತಿಪಾದನೆ ಮಾಡ್ತಾನೆ. ಇದು ಬೋಧಿ ವೃಕ್ಷದ ಕೆಳಗಡೆ ಸಂಬುದ್ಧನಾದಾಗ, ಗೌತಮ ಬುದ್ಧ ಆದಾಗ ಸಿದ್ಧಾರ್ಥನಿಗೆ ಹೊಳೆದಂತಹ ಒಂದು ಅಂಶಗಳು. ಈಗ ಮಂತ್ರದ್ರಷ್ಟಾರರು ಅಂತ ನಾವು ಹೇಳ್ತೇವೆ. ಮಂತ್ರದ್ರಷ್ಟಾರ ಅಂದ್ರೇನು? ಅವರು ದೃಷ್ಟಿಸಿದರು, ಅವರು ನೋಡಿಕೊಂಡ್ರು, ಅವರು ಕಂಡುಕೊಂಡ್ರು ಅಂತ ಒಂದು ಕಾಣಿಕೆ. ಹಾಗೆ ಇದು ಗೌತಮ ಬುದ್ಧನ ಕಾಣಿಕೆಯಾಗಿ ನಮಗೆ ಈ ಬೌದ್ಧ ಧರ್ಮದ 4 ಆರ್ಯ ಸತ್ಯಗಳು ಗೋಚರವಾಗುತ್ತವೆ. ಸರಿ, ಮುಂದಿನ ಕಥೆ ಬಹಳ ಸ್ವಾರಸ್ಯಕರವಾದಂತಹದ್ದು. ತನ್ನ ಶಿಷ್ಯರಿಗೆ ಅವನು ಉಪದೇಶವನ್ನು ಮಾಡ್ತಾನೆ. ಮೊದಲ ಉಪದೇಶವೇ ನಡೆದಂಥದ್ದು ಸಾರನಾಥದಲ್ಲಿ. ಕಾಶಿಗೆ ಸಮೀಪ ಸಾರನಾಥ ಇದೆ. ಕಾಶಿಗೆ ಬರೀ ಒಂದು 6 ಮೈಲಿ ದೂರ, ಒಂದು 10 ಕಿಲೋಮೀಟರ್ನ ಒಳಗೆ ಇದೆ ಅದು ಸಾರನಾಥ. ಆ ಸಾರನಾಥದಲ್ಲಿ ಅವನ ಫಸ್ಟ್ ಸರ್ಮನ್ ಅಂತ ಹೇಳ್ತೇವೆ ಅದನ್ನು ಇಂಗ್ಲೀಷ್ನಲ್ಲಿ. ಅವನ ಮೊದಲ ಉಪದೇಶ ನಡೀತದೆ. ನಿಜವಾಗಿ ಆದರೆ ಈ ಸಂಬೋಧಿ ಆತನಿಗೆ ಉಂಟಾದಂತಹದ್ದು ಬುದ್ಧಗಯ. ಅಲ್ಲಿ ಬುದ್ಧಗಯ ಇವತ್ತು ನೀವು ಭೌಗೋಳಿಕವಾಗಿ ನೋಡಿದರೆ ಭಾರತದ ನಕಾಶೆಯಲ್ಲಿ ಗಯಾ ಅಂತ ತುಂಬ ಪ್ರಸಿದ್ಧವಾದ ಕ್ಷೇತ್ರ ಅದು. ಗಯಾದ ಹತ್ತಿರವೇ ಬೋಧಗಯ ಇದೆ, ಬೋಧಗಯ ಅಂತ ಕರೀತಾರೆ. ಬುದ್ಧಗಯ ಇದೆ. ಆ ಬುದ್ಧಗಯೆಯಲ್ಲಿ ಸಮ್ಯಕ್ ಸಂಬೋಧಿಯನ್ನು ಪಡೆದಂತಹ ಗೌತಮ ಬುದ್ಧ ಅಲ್ಲಿಂದ ಸಾರನಾಥಕ್ಕೆ ಬರ್ತಾನೆ. ಸಾರನಾಥದಲ್ಲಿ ಪ್ರಥಮ ಆತನ ಉಪದೇಶ ನಡೀತದೆ. ಅಲ್ಲಿಂದ ಮುಂದಿನ 45 ವರ್ಷಗಳ ಕಾಲ, ಅಂದರೆ ಆಗ ಗೌತಮ ಬುದ್ಧನಿಗೆ, ಸಿದ್ಧಾರ್ಥ ಬುದ್ಧನಾದಾಗ ಆತನ ವಯಸ್ಸು 35 ವರ್ಷ, ಹೆಚ್ಚು ಕಡಿಮೆ 35 ವರ್ಷ. 6 ವರ್ಷಗಳು ಅದಕ್ಕಿಂತ ಹಿಂದೆ 6 ವರ್ಷಗಳು ಸತತವಾದ ಅನ್ವೇಷಣೆಯ ಕಾಲ. ಅಂದರೆ ಗೌತಮ ಬುದ್ಧ ತನ್ನ ಪೂರ್ವಾಶ್ರಮದ ಸಿದ್ಧಾರ್ಥ ತನ್ನ ಲೌಕಿಕವಾದ ಮತ್ತು ಅದಕ್ಕೆ ಆನುಷಂಗಿಕವಾದ ಅದರ ಜೊತೆಗೆ ಬರ್ತಕ್ಕ ಎಲ್ಲ ಉಪಾಧಿಗಳನ್ನು ತೊರೆದಾಗ ಆತನ ವಯಸ್ಸು 29 ಅಷ್ಟೇ. 29ನೇ ವಯಸ್ಸಿಗೆ ಎಲ್ಲವನ್ನೂ ಬಿಟ್ಟ. 35ಕ್ಕಾಗುವಾಗ ಎಲ್ಲವನ್ನೂ ಪಡೆದುಕೊಂಡ ಒಂದು ಅರ್ಥದಲ್ಲಿ. ಅಂದರೆ ನಿಜವಾದ ಸಂಬೋಧಿ ಆಯಿತು, ಗೌತಮ ಬುದ್ಧನಿಗೆ ಆಯಿತು ಅಂತ. ಈಗ ನೋಡಿ, ನೀವು ಇವತ್ತಿಗೂ ಕೂಡ ನಮ್ಮಲ್ಲಿ ಅನೇಕ ಕಡೆಗಳಲ್ಲಿ ವಿಪಶ್ಯನ ಶಿಬಿರಗಳನ್ನು ಮಾಡ್ತಾರೆ. ವಿಪಶ್ಯನ ಧ್ಯಾನ ಅಂತ. ವಿಪಶ್ಯನ ಧ್ಯಾನ ಅಂತಂದರೆ ನಿಜವಾದ ಸಿದ್ಧಾರ್ಥ ಬುದ್ಧನಾದ ಬಗೆಯ ಹಿನ್ನೆಲೆಗೆ ಇದ್ದಂತಹ ಧ್ಯಾನ ವಿಧಾನ. ಅಂದರೆ ತನ್ನ ಉಸಿರಾಟವೇ ತನಗೆ ಕೇಳಿಸಿದಷ್ಟು ಸೂಕ್ಷ್ಮವಾಗಿ ಉಸಿರಾಡ್ತಾ ತನ್ನಲ್ಲೇ ಲೀನವಾಗುವಂಥ ಒಂದು ಕ್ರಿಯೆ ಇದು. ಇದು ತೀರ ಸರಳಗೊಳಿಸಿ ನಾನು ಹೇಳಿದ್ದು, ಇಷ್ಟೇ ಅಲ್ಲವೇ ಅಲ್ಲ. ಈ ವಿಪಶ್ಯನದ ಮೂಲಕವಾಗಿ ಅದೆಲ್ಲ ನಡೀತು ಅಂತ. ಸರಿ, ಅಲ್ಲಿಂದ ಅನಂತರದ ಅಂದರೆ ತನ್ನ 35ನೇ ವಯಸ್ಸಿಗೆ ಆತ ಸಮ್ಯಕ್ ಸಂಬೋಧಿಯನ್ನು ಪಡಿತಾನಲ್ಲ, ಅಲ್ಲಿಂದ ಮುಂದಿನ 45 ವರ್ಷಗಳ ಕಾಲ, ಅಂದರೆ ಆತನಿಗೆ 80 ತುಂಬುವಲ್ಲಿವರೆಗೆ, ವರ್ಷ 80 ಹಿಂದೆ ತುಂಬಿತ್ತಂತೆ ಗೋವಿಂದ ಪೈಯವರು ಬರೀತಾರೆ ವೈಶಾಖಿ ಕಾವ್ಯದಲ್ಲಿ. 80ನೇ ವಯಸ್ಸಿನವರೆಗೆ ಅಂದರೆ ಸುಮಾರು 45 ವರ್ಷಗಳ ಕಾಲ, ಸುದೀರ್ಘ 45 ವರ್ಷಗಳ ಕಾಲ ಭಾರತದ ಉದ್ದಗಲಕ್ಕೂ ಕೂಡ ಪಾದಚಾರಿಯಾಗಿ ಸಂಚಾರ ಮಾಡ್ತಾನೆ ಗೌತಮ ಬುದ್ಧ. ಅವನ ಶಿಷ್ಯಂದಿರೊಂದಿಗೆ ಸಂಚಾರ ಮಾಡ್ತಾನೆ. ವರ್ಷಾವಾಸ ಅಂತ ಮಳೆಗಾಲದಲ್ಲಿ 4 ತಿಂಗಳ ಕಾಲ ಅವರು ಒಂದು ಕಡೆ ನೆಲೆ ನಿಲ್ತಾರೆ. ಈಗ ಸಾಮಾನ್ಯವಾಗಿ ನಾವು ಯಾವುದನ್ನು ಚಾತುರ್ಮಾಸ್ಯ ಅಂತ ವೈದಿಕ ಪರಂಪರೆಯಲ್ಲೂ ಇದೆಯಲ್ಲ, ಇದು ಈ ಥರದ ಸನ್ಯಾಸ ಜೀವನಕ್ಕೆ ಬೇಕಾದ, ಅಂದರೆ ಮುನಿ ವ್ರತಕ್ಕೆ ಬೇಕಾದ ಎಲ್ಲ ಹಿನ್ನೆಲೆಯೊಂದಿಗೆ ಇಷ್ಟೂ ವರ್ಷಗಳ ಕಾಲ ಆತನ ಸುದೀರ್ಘವಾದ ಜೀವನಯಾನ ನಡೀತದೆ.
ಆಮೇಲೆ ಅದರಲ್ಲಿ 2 ನೆಲೆಗಳನ್ನು ಮಾಡಿಕೊಳ್ಳುವ ಒಂದು ಅನುಕೂಲತೆ ದೃಷ್ಟಿಯಿಂದ 2 ನೆಲೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಒಂದು ಏನಂತಂದರೆ ಅಲ್ಲಿ ಸನ್ಯಾಸವನ್ನೇ ಸ್ವೀಕರಿಸಿದಂಥವರದ್ದು ಒಂದು ವರ್ಗ, ಇನ್ನೊಂದು ಗೃಹಸ್ಥರಾದವರಂಥ ಒಂದು ವರ್ಗ ಶ್ರಾವಕರು. ಜೈನರಲ್ಲೂ ಇದೆ ಅದು, ಬೌದ್ಧರಲ್ಲೂ ಇದೆ ಅದು. ಸಾಮಾನ್ಯ ಗೃಹಸ್ಥರಿಗೆ ಅವರ ಆಚಾರ ಸಂಹಿತೆಯಲ್ಲಿ ಕೆಲವು ವಿಚಾರಗಳು ಇವರಷ್ಟು ಕಠಿಣವಾದ ವಿಚಾರಗಳು ಇರುವುದಿಲ್ಲ. ಇವರಿಗೆ ಹೇಗೆ ಅಂತಂದರೆ ಇವರು ತ್ರಿಚೀವರ ಬರ್ತದೆ, ತಿಚೀವರ ಅಂತ ಬರ್ತದೆ. ತ್ರಿಚೀವರ ಅಂದರೆ 3 ಬಟ್ಟೆಗಳಲ್ಲಿ ಅವರ ಇದು ಆಗಬೇಕು. ಒಂದು ಉಟ್ಟುಕೊಳ್ಳುವ ಬಟ್ಟೆ, ಇನ್ನೊಂದು ಹೊದ್ದುಕೊಳ್ಳುವ ಬಟ್ಟೆ ಮತ್ತು ಒಂದು ಹೆಚ್ಚಿನ ಬಟ್ಟೆ. ತ್ರಿಚೀವರವನ್ನು ಸ್ವೀಕರಿಸಬೇಕು. ಈ ಸನ್ಯಾಸ ಸ್ವೀಕರಿಸುವಾಗ ಶ್ರಮಣನಾದಾಗ ಆತ ತ್ರಿಚೀವರವನ್ನು ಸ್ವೀಕಾರ ಮಾಡ್ತಾನೆ. ಈ ತರಹದ ಇದಾಯಿತು. ಆಮೇಲೆ ಅವರ ದಾರ್ಶನಿಕವಾಗಿ ಅಥವಾ ತಾತ್ವಿಕವಾಗಿ ಅದನ್ನು ನಾನು ಹೆಚ್ಚು ವಿಸ್ತರಿಸುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭರತ ಭೂಮಿಯ ಆದ್ಯಂತ, ಭರತ ಭೂಮಿ ಅಂತ ಹೇಳಿದಾಗ ನೀವು ಕಲ್ಪನೆ ಮಾಡಿಕೊಳ್ಬೇಕು ಆ ಕಾಲದ ಭರತ ಭೂಮಿ ಅದು. ಅಂದರೆ ಇವತ್ತಿನ ನಾವು ಯಾವುದನ್ನು ಅಫ್ಘಾನಿಸ್ತಾನ ಅಂತ ಕರಿತೇವಲ್ಲ, ಅದು ಗಾಂಧಾರ ಪ್ರದೇಶ, ಕಂದಹಾರ್ ಅಂತ ಇದೆಯಲ್ಲ, ಗಾಂಧಾರ ದೇಶದವರೆಗೂ ಕೂಡ ಗೌತಮ ಬುದ್ಧ ಪಾದಯಾತ್ರೆ ಮಾಡಿದ್ದಾನೆ. ದಕ್ಷಿಣದಲ್ಲಿ ಗೌತಮ ಬುದ್ಧ ನೇರವಾಗಿ ವಿಂಧ್ಯದಿಂದ ಕೆಳಗಡೆ ಬಂದದ್ದರ ಆಧಾರಗಳು ನಮಗೆ ಸಿಗುವುದಿಲ್ಲ. ವಿಂಧ್ಯಾದ್ರಿಯಿಂದ ಕೆಳಗಡೆ ಬಂದದ್ದು ಭಿಕ್ಷುಗಳು ಬಂದಿದ್ದಾರೆ, ಅನಂತರ ಬಂದಿದ್ದಾರೆ, ಅದು ಅನಂತರದ ಬೆಳವಣಿಗೆ. ಪೂರ್ವ ಭಾರತದಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ಯಾವುದನ್ನು ನಾವು ಈಗ ಬಾಂಗ್ಲಾ ಅಂತ ಕರಿತೀವಲ್ಲ, ಬಾಂಗ್ಲಾದೇಶ ಆ ಕಡೆಗೆವರೆಗೂ ಎಲ್ಲ, ಉತ್ತರ ಭಾರತದಲ್ಲಿ ಹಿಮಾಲಯದ ಅಂಚಿನವರೆಗೆ, ಹೀಗೆ ಇಡೀ ನಮ್ಮ ಈ ಭಾರತ ಭೂಖಂಡದಲ್ಲಿ 45 ವರ್ಷಗಳ ಕಾಲ ತನ್ನ ಅಲೌಕಿಕವಾದ ರೀತಿಯ ಬದುಕನ್ನು ಲೌಕಿಕಗೊಳಿಸ್ತಾ ಹೋಗ್ತಾನೆ ಬುದ್ಧನ ಮಾರ್ಗವೇ ಮಧ್ಯಮ ಮಾರ್ಗ. ಎಕ್ಸ್ಟ್ರೀಮ್ಗಳು ಅಂದರೆ ಅತಿಗಳು ದೇಹ ದಂಡನೆಯಾಗಲಿ ದೇಹ ಪೋಷಣೆಯಾಗಲಿ ಅತಿಗೆ ಹೋಗಬಾರದು ಅಂತ ಇದರೊಂದು ನಡುವಿನ ದಾರಿಯನ್ನು ಕಂಡುಕೊಳ್ತಾನೆ. ಇದಕ್ಕೂ ಕೂಡ ಮೂಲ ಕಾರಣ ಏನಂತಂದರೆ ಈ 5-6 ವರ್ಷ ಆತ ಆ ಎಲ್ಲ ಮಾರ್ಗಗಳನ್ನು ಶೋಧನೆ ಮಾಡ್ತಾನೆ. ಬುದ್ಧಗುರು ಅದನ್ನೆಲ್ಲ ನೋಡ್ತಾ ಇದು ಸರಿಯಲ್ಲ, ಇದು ಒಂದು ರೀತಿಯಲ್ಲಿ ಹೇಗೆ ಅಂದರೆ ನಮ್ಮ ಉಪನಿಷತ್ನೇ ಬರ್ತದೆ, ನೇತಿ ನ ಇತಿ ಅಂತ, ಇದಲ್ಲ. ಭಗವಂತನ ತತ್ವವನ್ನು ಅರಿತುಕೊಳ್ಳುವುದಕ್ಕೆ ಹೋಗುವವನಿಗೆ ಇರಬೇಕಾದ ಮೂಲಭೂತ ಅವಶ್ಯಕತೆ ನೇತಿ ಅಂತ, ಇದಲ್ಲ ಅಂತ. ಇದಲ್ಲ ಅಂತ ಹೇಳ್ತಾ ಹಾಗಾದರೆ ಯಾವುದು ಇತಿ, ಯಾವುದು ಇದನ್ನು ಆತ ಅಥವಾ ಆಕೆ ಕಂಡುಕೊಳ್ಳಬೇಕು ಅಂತ. ಹೀಗೆ ಈತ ಕಂಡುಕೊಂಡ ಮಾರ್ಗಕ್ಕೆ ಮಧ್ಯಮ ಮಾರ್ಗ ಅಂತ ಹೆಸರಾಯಿತು. ಮಧ್ಯಮ ಮಾರ್ಗದ ಬಗ್ಗೆ, ಮಧ್ಯಮ ವ್ಯಾಯೋಗದ ಬಗ್ಗೆ, ಮಧ್ಯಮ ಚಿಂತನ ಪರಂಪರೆಯ ಬಗ್ಗೆ ಎಲ್ಲ ಅನಂತರದವರು ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಹೀಗೆ ಭರತ ಭೂಮಿಯಲ್ಲಿ ಈ 45 ವರ್ಷಗಳ ಕಾಲದ ನಾವು ಅದನ್ನು ಬೌದ್ಧಿಕವಾದ ಮತ್ತು ಭಾವುಕವಾದ 2 ನೆಲೆಗಳಲ್ಲಿ ನಡೆದಂತಹ ಜೈತ್ರ ಯಾತ್ರೆ ಇದೆಯಲ್ಲ, ಗೌತಮ ಬುದ್ಧನ ಜೈತ್ರ ಯಾತ್ರೆ ಇದೆಯಲ್ಲ, ಅದು ಒಂದು ಸಾಮಾಜಿಕವಾದ ಸ್ಥಿತ್ಯಂತರವನ್ನು ತರುವುದರಲ್ಲಿ ಯಶಸ್ವಿ ಆಯಿತು ಅಂತ ನಾವು ಹೇಳ್ಬೋದು. ಇದು ಒಟ್ಟು ಹಿನ್ನೆಲೆ ಆಯಿತು. ಈ ಹಿನ್ನೆಲೆಯಲ್ಲಿ ಏನಾಯಿತು, ಗೌತಮ ಬುದ್ಧನ ಪರಿನಿರ್ವಾಣ, ಅದನ್ನು ಮಹಾಪರಿನಿರ್ವಾಣ ಅಂತ ಕರಿತೇವೆ. ಆ ಮಹಾಪರಿನಿರ್ವಾಣವೂ ಕೂಡ ಹಾಗೆ ಬಹಳ ವಿಶೇಷವಾದದ್ದು ಏನಂತಂದರೆ, ಸೂಕರ ಮದ್ದವ ಎನ್ನುವ ಒಂದು ಪದಾರ್ಥವನ್ನು ಚುಂದ ಎನ್ನುವನು ಸಿದ್ಧಪಡಿಸಿದಂತಹ ಆ ಪದಾರ್ಥವನ್ನು ಮೆದ್ದ ಪರಿಣಾಮವಾಗಿ ಆತ ಅತಿಸಾರಕ್ಕೆ ಒಳಗಾಗ್ತಾನೆ. ಈಗ ನಾವು ಇಂಗ್ಲೀಷ್ನಲ್ಲಿ ಡಯೋರಿಯಾ ಅಂತ ಯಾವುದನ್ನು ಕರಿತೇವಲ್ಲ, ಅದಕ್ಕೆ ಒಳಗಾಗ್ತಾನೆ. ಸೂಕರ ಮದ್ದವ ಎನ್ನುವ ಪದಾರ್ಥ ಏನಿದೆಯಲ್ಲ, ಅದು ಹಂದಿಯ ಮಾಂಸದಿಂದ ಸಿದ್ಧವಾಗತಕ್ಕಂಥದ್ದು. ಬೌದ್ಧರಲ್ಲಿ ಮಾಂಸಾಹಾರಕ್ಕೆ ಯಾವುದೇ ರೀತಿಯ ನಿಷೇಧ ಇರಲಿಲ್ಲ. ಜೈನರಲ್ಲಿ ಪೂರ್ತಿಯಾಗಿ ಜೈನರು ಸಸ್ಯಾಹಾರಿಗಳು, ಆದರೆ ಬೌದ್ಧರು ಹಾಗಲ್ಲ. ಆಹಾರದ ವಿಚಾರದಲ್ಲಿ ಅಂದರೆ ಅವರು ಮಾಂಸಾಹಾರ ವರ್ಜ್ಯ ಅಲ್ಲವೇ ಅಲ್ಲ ಎನ್ನುವುದು ನಮಗೆ ಗೊತ್ತಾಗ್ತಕ್ಕಂಥ ಪಾಠ. ಆದರೆ ನಮ್ಮ ಕನ್ನಡದ ದೊಡ್ಡ ಕವಿಗಳೇ ಮಂಜೇಶ್ವರ ಗೋವಿಂದ ಪೈ ಅವರೇ ವೈಶಾಖಿ ಕಾವ್ಯ ಬರೆದವರು, ಅವರೇನು ಹೇಳ್ತಾರೆ ಅಂತಂದರೆ, ಸೂಕರ ಮದ್ದವ ಎನ್ನುವುದು ಒಂದು ಹಂದಿಯ ಮಾಂಸ ಅಂತ ನಾವು ಅರ್ಥ ಮಾಡಬಾರದು, ಅದಲ್ಲ. ಸೂಕರ ಮದ್ದ ಹಾಗಾದರೆ ಏನು, ಸೂಕರ ಅಂತಂದ್ರೆ ಏನು? ಸೂಕರ ಅಂದರೆ ಹಂದಿ ಅಂತ ಒಂದು ಅರ್ಥ ಸೂಕರಕ್ಕೆ. ಇನ್ನೊಂದು ಅರ್ಥ ಅಣಬೆ ಇದೆಯಲ್ಲ, ಅಣಬೆಯಿಂದ ಪದಾರ್ಥ ಮಾಡುವಂಥದ್ದು, ಅಣಬೆಯ ಸಾರು ಮಾಡುವಂಥದ್ದು. ಅಣಬೆ ಒಂದು ಬಹಳ ದೊಡ್ಡ ಒಂದು ಫ್ಯಾಷನ್ ಆಗಿದೆ ಈಗ ಆಧುನಿಕ ಕಾಲದಲ್ಲೂ ಕೂಡ ನಾವು ನೋಡ್ತೇವೆ ಅಣಬೆಯ ಇದು. ಈ ಅಣಬೆಯಿಂದ ಸಿದ್ಧಗೊಂಡಂತಹ ಒಂದು ವ್ಯಂಜನ,
ಒಂದು ಪದಾರ್ಥ ಅದು, ಅದನ್ನು ತಿಂದು ಅವನಿಗೆ ಅತಿಸಾರ ಬಂದದ್ದು ಅಂತ ಗೋವಿಂದ ಪೈಯವರು ಹೇಳ್ತಾರೆ. ಆದರೆ ವಿದ್ವಾಂಸರ ಒಂದು ಸಹಮತ ಇದಕ್ಕೆ ವಿಶೇಷವಾಗಿ ದೊರಕಲಿಲ್ಲ. ಅಖಿಲ ಭಾರತ ಮಟ್ಟದಲ್ಲಿ ಪೈಯವರ ಈ ವಾದವನ್ನು ಸ್ವೀಕರಿಸಿದ ಹಾಗೆ ಕಾಣುವುದಿಲ್ಲ. ಅದು ನಾವು ಮತ್ತು ಹಂದಿ ಮಾಂಸವನ್ನು ಮೆದ್ದ ಎನ್ನುವ ಕಾರಣಕ್ಕೆ ನಾವು ಅದನ್ನು ಬಿಡಬೇಕು, ಅಂದರೆ ಆ ವಿಚಾರವನ್ನು ಬಿಡಬೇಕಾಗಿ ಇಲ್ಲವೇ ಇಲ್ಲ. ಯಾಕೆಂದರೆ ಅವರಲ್ಲಿ ಅದು ನಿಷೇಧ ಇರಲಿಲ್ಲ. ಅದಕ್ಕೆ ನಿಷೇಧ ಇಲ್ಲದಾಗ ನೀವು ಅದನ್ನು ಸ್ವೀಕರಿಸಿ ಈಗ ಅಲ್ವಾ, ಯಾವುದೇ ಈಗ ಕೆಲವರಿಗೆ ಕೆಲವು ಆಹಾರದಲ್ಲಿ ಕೆಲವು ವಿಧಿ ನಿಷೇಧ ಇದೆರಡೂ ಇರ್ತದೆ. ವಿಧಿಗಳು ವಿಧಿಸ್ತಾರೆ, ಇಂಥ ಋತುವಿನಲ್ಲಿ ಇಂಥದೇ ಆಹಾರ ತಗೊಳ್ಳಿ ಅಂತ ಹೇಳ್ತಾರಲ್ಲ, ಇದು ವಿಧಾನ. ಇನ್ನೊಂದು ನಿಷೇಧ, ಇಂಥದ್ದು ತಗೊಳ್ಬಾರದು ಅಂತ. ವೈದಿಕರಿಗೆ ಕೆಲವು ನಿಷೇಧಗಳಿವೆಯಲ್ಲ, ಇವೆ ಅಂತಂದರೆ ನಾವು ಹಾಗೆ ಅಂದುಕೊಳ್ತೇವೆ ಅಷ್ಟೇ, ಎಷ್ಟೋ ಸಲ ಅನುಸರಣೆ ಮಾಡೋದಿಲ್ಲ. ನಿಷೇಧಗಳಿವೆ. ಹೀಗೆ ಋತುಮಾನಕ್ಕನುಸರಿಸಿ ಎಲ್ಲ ವ್ಯತ್ಯಾಸಗಳಿವೆ. ಹಾಗೆ ನಾವು ನೋಡಿದರೆ ಜೈನರ ಆಚಾರ ಸಂಹಿತೆ ಬೇರೆ, ಅವರ ಆಹಾರ ಸಂಹಿತೆ ಬೇರೆ, ಬೌದ್ಧರದ್ದು ಬೇರೆ. ಹಾಗೆ ಇಟ್ಟುಕೊಳ್ಬಹುದು. ಈ ಕಾರಣಕ್ಕೆ ದೇಹಾವಸಾನ ಆಗ್ತದೆ. ಅದನ್ನು ಮಹಾಪರಿನಿರ್ವಾಣ ಅಂತ ಕರೆದರು. ವಿಶೇಷ ಏನಂತಂದರೆ ವೈಶಾಖ ಶುಕ್ಲ ಪೂರ್ಣಿಮೆಗೆ ಬಹಳ ಮಹತ್ವ ಇದೆ ಬೌದ್ಧ ದರ್ಶನದಲ್ಲಿ, ಬೌದ್ಧ ಧರ್ಮದಲ್ಲಿ. ಗೌತಮ ಬುದ್ಧನ ಜನನ ಆದಂಥದ್ದು, ಇದನ್ನು ನಾವು ವಿಶೇಷವಾಗಿ ಲಕ್ಷಿಸಬೇಕಾದಂಥದ್ದು. ಗೌತಮ ಬುದ್ಧ ಸಿದ್ಧಾರ್ಥ ಹುಟ್ಟಿದಂತಹದ್ದು ವೈಶಾಖ ಶುಕ್ಲ ಪೂರ್ಣಿಮೆಯೆಂದು ಹುಟ್ಟುತ್ತಾನೆ. ವೈಶಾಖ ಶುಕ್ಲ ಪೂರ್ಣಿಮೆಯೆಂದೇ ಆತನಿಗೆ ಸಂಬೋಧಿ ಒದಗ್ತದೆ. ಆತನಿಗೆ ಆ ಸಮ್ಮಾ ಸಂಬುದ್ಧ ಅಂತ ನಾನು ಹೇಳಿದ್ನಲ್ಲ, ಸಮ್ಯಕ್ ಸಂಬೋಧಿ, ಅದು ಒದಗತಕ್ಕಂಥದ್ದು ಕೂಡ ಅದು ವೈಶಾಖ ಶುಕ್ಲ ಪೂರ್ಣಿಮೆಯೆಂದೇ ಒದಗುತ್ತದೆ. ಆಮೇಲೆ ಗೌತಮ ಬುದ್ಧನ ಮಹಾಪರಿನಿರ್ವಾಣವು ಕೂಡ ವೈಶಾಖ ಶುಕ್ಲ ಪೂರ್ಣಿಮೆಯೆಂದೇ ನಡೀತದೆ. ಹಾಗಾಗಿ ಬೌದ್ಧ ಧರ್ಮದ ಒಂದು ದಾರ್ಶನಿಕ ಪರಂಪರೆಯನ್ನು ನಾವು ಲಕ್ಷಿಸಿದರೆ ವೈಶಾಖ ಶುಕ್ಲ ಪೂರ್ಣಿಮಾ ಎನ್ನುವುದಕ್ಕೆ ಬಹಳ ಮಹತ್ವ ಅಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಸರಿ, ಗೌತಮ ಬುದ್ಧರ ಕಾಲಾನಂತರ ಏನಾಯಿತು ಅಂತಂದರೆ ಅಲ್ಲಿ ವಿಶೇಷವಾದ ಬೌದ್ಧ ಸಂಗೀತಿಗಳು ಅಂತ ಇವನ್ನು ಕರೀತಾರೆ. ಕಾನ್ಫರೆನ್ಸಸ್ ಅಂತ, ಸಂಗೀತಿ ಅಂತ. ಸಂಗೀತಿ ಅನ್ನೋ ಹೆಸರು ಯಾಕೆ ಬಂತು ಅಂತಂದರೆ ಸಮ್ಯಕ್ ಗೀತವೇ ಅದು, ಸಮ್ಯಕ್ ಗೀತವೇ. ಆದರೆ ಸಂಗೀತ ಹೇಳೋದಿಲ್ಲ, ಸಂಗೀತಿ ಅಂತ ಹೇಳ್ತಾರೆ. ಸಂಗೀತಿ ಒಂದು ಗೌತಮ ಬುದ್ಧ ತೀರಿಕೊಂಡ, ಅಂದರೆ ಮಹಾಪರಿನಿರ್ವಾಣ ಆದ ಅನತಿ ಕಾಲದಲ್ಲೇ, ಸದ್ಯದಲ್ಲೇ ಒಂದು ನಡೀತದೆ. ಅನಂತರ ಸ್ವಲ್ಪ ಕಾಲದ ಅನಂತರ ಅಶೋಕನ ಕಾಲದಲ್ಲೂ ನಡೀತದೆ. ಸ್ವಲ್ಪ ಕಾಲದ ಅನಂತರ ಕನಿಷ್ಕನ ಕಾಲದಲ್ಲೊಂದು ನಡೀತದೆ. ಗಾಂಧಾರ ಪ್ರದೇಶವನ್ನು ಆಳ್ತಾ ಇದ್ದಂಥ ಕನಿಷ್ಕನ ಕಾಲದಲ್ಲೊಂದು ಆಗ್ತದೆ. ಇನ್ನೊಂದು ಹರ್ಷವರ್ಧನ ಕಾಲದಲ್ಲೊಂದು ಆಗ್ತದೆ. ಹೀಗೆ 3, 4, 5 ಬೌದ್ಧ ಸಂಗೀತಿಗಳನ್ನು ಪರಂಪರೆ ನಮಗೆ ಕಲಿಸಿಕೊಡ್ತದೆ, ಹೇಳ್ತದೆ. ಈ ಒಂದೊಂದು ಸಂಗೀತಿ ಆದಾಗಲೂ ಕೂಡ ಬೌದ್ಧ ಧರ್ಮ ಟಿಸಿಲೊಡೆಯುವುದನ್ನು ಕಾಣ್ತೇವೆ ನಾವು. ಶಾಖೆ ಉಪಶಾಖೆಗಳಾಗಿ ಕವಲೊಡಿತವೆ. ಮೊದಲ ಸಂಗೀತಿಯಲ್ಲೇ ಯಾವುದನ್ನು ನಾವು ನೀವು ಆಗ ಪ್ರಸ್ತಾಪ ಮಾಡಿದ್ರಲ್ಲ, ಹೀನಯಾನ ಮಹಾಯಾನ ಅಂತ. ಹೀನಯಾನ ಮಹಾಯಾನ ಅಂತ ಈ ಒಡೆದಕ್ಕಂಥದ್ದು ಅದರ ಬೀಜಾವಾಪನೆ ಅಂತ ನಾವು ಹೇಳ್ಬೋದು. ಅದರ ಬೀಜ ಮೊದಲ ಸಂಗೀತಿಯಲ್ಲೇ ನಮಗೆ ಕಾಣುವುದಕ್ಕೆ ಸಿಗ್ತದೆ. ಅನಂತರದ ಸಂಗೀತಿಯಲ್ಲಿ ಆಮೇಲಿನ ಸಂಗೀತಿಯಲ್ಲಿ ಇವೆಲ್ಲ ಶಾಖೆ ಉಪಶಾಖೆಗಳದು. ಸುಮಾರು 18 ವಿಶೇಷವಾದ ಉಪಶಾಖೆಗಳನ್ನು ಹೇಳ್ತಾರೆ. ಅವುಗಳಲ್ಲಿ ವಿಶೇಷವಾಗಿ ನಾವು ಗಮನಿಸುವಂಥದ್ದು ಒಂದು ಹೀನಯಾನ ಪರಂಪರೆ, ಇನ್ನೊಂದು ಮಹಾಯಾನ ಪರಂಪರೆ. ಹಾಗೆ ನಾವೀಗ ಇವರಲ್ಲಾದರೂ ಕೂಡ ಇಲ್ಲಿ ನಮ್ಮ ಜೈನರಲ್ಲಿಯೂ ಕೂಡ ಕವಲನ್ನು ನಾವು ಶ್ವೇತಾಂಬರರು ಮತ್ತು ದಿಗಂಬರರು ಅಂತ ನೋಡ್ತೇವಲ್ಲ, ಹಾಗೆ ಇಲ್ಲಿ ಹೀನಯಾನ ಮತ್ತು ಮಹಾಯಾನ ಪರಂಪರೆಯನ್ನು ನೋಡ್ತೇವೆ. ಈ ಕಾಲಕ್ಕಾದ ಸಂಗೀತಿಗಳ ಕಾಲಕ್ಕೆ ಏನಾಯಿತು, ವಿಶೇಷವಾಗಿ ಅಶೋಕನ ಕಾಲಕ್ಕೆ ನಡೆದಂತಹ ಬೌದ್ಧ ಸಂಗೀತಿಯ ಸಂದರ್ಭದಲ್ಲಿ ಅದರ ಪರಿಣಾಮವಾಗಿ ಈ ದಕ್ಷಿಣದ ಕಡೆಗೆ ಧರ್ಮದ ಪ್ರಚಾರಕ್ಕಾಗಿ ಬೌದ್ಧ ಬಿಕ್ಕುಗಳನ್ನು, ಅವರು ಬಿಕ್ಕು ಪಾಲಿಯಲ್ಲಿ ಬಿಕ್ಕು, ಆ ಬಿಕ್ಕುಗಳನ್ನು ಕಳುಹಿಸಿಕೊಡುವಂತಹ ಒಂದು ಉಲ್ಲೇಖಗಳೆಲ್ಲ ನಮಗೆ ಸಿಗುತ್ತವೆ. ಹಾಗೆ ಥೇರ ಮಹಾದೇವ ಮತ್ತು ಇನ್ನೊಬ್ಬ ಥೇರ ಅವರು ಈ ಕಡೆಗೆ, ಅಂದರೆ ವಿಶೇಷವಾಗಿ ಮಹಿಷ ಮಂಡಲಕ್ಕೆ ಬರ್ತಾರೆ. ಮಹಿಷ ಮಂಡಲ ಅಂತಂದರೆ ಆಗಿನ ಕಾಲದಲ್ಲಿ ಈ ಕರ್ನಾಟಕದ ಪ್ರದೇಶವನ್ನು ಹಾಗೆ ಹೇಳ್ತಾ ಇದ್ದರು. ಅಶೋಕನ ಕಾಲದಲ್ಲಿ ಏನಿತ್ತು ಅಂತಂದರೆ ಆತನ ಸಾಮ್ರಾಜ್ಯದ ಆಚೆಗೂ ಕೂಡ ಈ ಧರ್ಮದ ಪ್ರಚಾರ ಆಗಬೇಕು ಎನ್ನುವ ಕಾರಣಕ್ಕಾಗಿ ಆತ ಎಲ್ಲ ಕಡೆಗೆ ಇವರನ್ನು ಕಳುಹಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಹಾಗಾಗಿ ಭಾರತ ದೇಶದ ಉದ್ದಗಲಕ್ಕೂ ವ್ಯಾಪಿಸಿದಂಥದ್ದು ಬುದ್ಧನ ಕಾಲಾನಂತರ. ಬುದ್ಧನ ಕಾಲದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಪಾದಚಾರಿಯಾಗಿ ಗೌತಮ ಬುದ್ಧನ ಆಗಮನ ವಿಂಧ್ಯಾದ್ರಿಯಿಂದ ಉತ್ತರಕ್ಕೆ, ಹಿಮಾಲಯದಿಂದ ಕೆಳಗಡೆ, ವಿಂಧ್ಯಾದ್ರಿಯಿಂದ ಉತ್ತರಕ್ಕೆ, ಆಮೇಲೆ ಈ ಕಡೆಗೆ ನಾವು ಪಶ್ಚಿಮದ ಭಾಗದಲ್ಲಿ ಅಪ್ ಟು ಗಾಂಧಾರ, ಅಫ್ಘಾನಿಸ್ತಾನದ ಭಾಗದವರೆಗೆ ಇದು ಆತ ಸಂಚರಿಸಿದಂಥ ದಾರಿನ ಹೇಳ್ತಾ ಇರೋದು. ಈ ಕಡೆ ಪುರಿ,
ಒರಿಸ್ಸಾದ ಪುರಿ ಈ ಕಡೆವರೆಗೆ ಬರ್ತದೆ. ಈ ಪ್ರದೇಶದಲ್ಲಿ ಬುದ್ಧನ ಕಾಲ್ನಡಿಗೆಯ ಒಂದು ಆ ಯಾನ ನಡೀತು ಅಂತ ನಾವು ಹೇಳಬಹುದು. ಆಮೇಲೆ ಇದು ಭಾರತದ ಉದ್ದಗಲಕ್ಕೂ ಬಂತು. ಅನಂತರದ ದಿನಮಾನಗಳಲ್ಲಿ ಚೀನಾ ದೇಶಕ್ಕೆ ಹೋಯಿತು. ಚೀನಾ ದೇಶದ ಮೂಲಕವಾಗಿ ಅಲ್ಲಿಂದ ಮೊದಲು ಟಿಬೇಟಿಗೆ ಹೋಯಿತು, ಟಿಬೇಟಿಂದ ಚೀನಾದ ಕಡೆಗೆ ಹೋಯಿತು, ಆಮೇಲೆ ಜಪಾನಿನ ಕಡೆಗೆ ಹೋಯಿತು. ಈ ಕಡೆಗೆ ನಮ್ಮ ಪಕ್ಕದಲ್ಲೇ ಬರ್ಮಾದ ಆ ಕಡೆಗೆ ಥಾಯ್ಲ್ಯಾಂಡ್ ಈ ಕಡೆಗೆ ಅದು ವ್ಯಾಪಿಸಿದ್ದನ್ನೆಲ್ಲ ನಾವು ಕಾಣ್ತೇವೆ. ಇದು ಅದರ ಬೆಳವಣಿಗೆಯ ಹಂತಗಳಾಯಿತು. ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕಕ್ಕೆ ಬರಬಹುದು ಅಂತ ಕಾಣ್ತದೆ ಅಲ್ವಾ. ಈಗ ನೋಡಿ, ಕರ್ನಾಟಕದಲ್ಲಿ ಹೇಗೆ ಅಂತಂದರೆ ಅಶೋಕನ ಕಾಲಕ್ಕೆ ನಾವು ಬರಬೇಕಷ್ಟೆ. ಅದಕ್ಕಿಂತ ಹಿಂದಿನದರ ಬಗ್ಗೆ ನಮಗೆ ಖಚಿತವಾದ ದಾಖಲೆಗಳು ಸಿಗುವುದಿಲ್ಲ. ಅಶೋಕನ ಕಾಲಕ್ಕೆ ಬಂದರೆ ಅಶೋಕನ ಶಿಲಾಶಾಸನಗಳು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಿಗ್ತವೆ. ಬಹಳ ವಿಶೇಷ ಅಂತಂದರೆ ಅಖಿಲ ಭಾರತ ಮಟ್ಟದ ವಿದ್ವಾಂಸರು ಈ ಅಶೋಕನ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥ ವಿದ್ವಾಂಸರಿಗೆ ದೇವಾನಾಂಪ್ರಿಯ ಎನ್ನುವ ಒಂದು ಬಿರುದು ಅಶೋಕನಿಗಿದೆ. ದೇವಾನಾಂಪ್ರಿಯ ಎನ್ನುವ ಬಿರುದು ಅಶೋಕನಿಗೇ ಇದೆ, ಅದು ಅಶೋಕನದ್ದೇ ಬಿರುದು ಎನ್ನುವುದಕ್ಕೆ ಸಾಕ್ಷ್ಯಗಳೇನು ಅಂತ ಪ್ರಶ್ನಿಸಿದ ಒಂದು ಸಂದರ್ಭದಲ್ಲಿ ಅತ್ಯಂತ ಖಚಿತವಾದ ದಾಖಲೆಯನ್ನು ಒದಗಿಸಿದಂಥ ನೆಲ ನಮ್ಮ ಕನ್ನಡದ ನೆಲ. ಇದು ಬಹಳ ವಿಶೇಷ ಕಾಣ್ತದೆ ನೋಡಿ. ಅಶೋಕನ ಶಿಲಾಶಾಸನಗಳು ಕರ್ನಾಟಕದಲ್ಲಿ ಉದ್ದಗಲಕ್ಕೂ ಈಗ ಒಂದು ಸುಮಾರು 16 ಶಾಸನಗಳು ಸಿಗ್ತವೆ. ಮೊದಲು 6 ಶಾಸನಗಳು ತುಂಬ ಪ್ರಸಿದ್ಧ ಇದ್ದು, ಆಮೇಲೆ ಈಗ ಬೇರೆ ಶಾಸನಗಳು ಕೂಡ ಸಿಕ್ಕಿ ಒಟ್ಟು ಅಶೋಕನ ಶಾಸನಗಳ ಸಂಖ್ಯೆ, ಒಟ್ಟು ದೊರಕಿದ ಶಾಸನಗಳ ಸಂಖ್ಯೆ 16 ಕರ್ನಾಟಕದಲ್ಲಿ. ಅದರಲ್ಲಿ 2 ಬಗೆಯ ಇದೆ, 2 ನೆಲೆಗಳಿವೆ. ಒಂದು, ಆತ ಕಳಿಂಗ ಯುದ್ಧವನ್ನು ಮಾಡ್ತಾನೆ. ನಾನು ವಿಸ್ತಾರವಾಗಿ ಅದನ್ನು ಹೇಳುವುದಿಲ್ಲ ಈಗ. ಅಶೋಕ ಕಳಿಂಗ ಯುದ್ಧ ನಂತರ ಧರ್ಮಾಶೋಕನಾಗ್ತಾನೆ. ಅದಕ್ಕಿಂತ ಮೊದಲಿನ ಅಶೋಕ ಚಂಡ ಅಶೋಕ ಅಂದರೆ ಪ್ರಚಂಡ ಅಶೋಕ, ಚಂಡಾಶೋಕ. ಕಳಿಂಗ ಯುದ್ಧ ನಡೆದ ಅನಂತರ ಅದೆಲ್ಲ ಹಿನ್ನೆಲೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. 1,00,000 ಮೇಲೆ ಅಷ್ಟು ಜನರ ಒಂದು ವಧೆ ಆಗ್ತದೆ ಅಲ್ಲಿ ಯುದ್ಧದಲ್ಲಿ. 1-1.5 ಲಕ್ಷ ಜನ ಅಪಾಂಗರಾಗ್ತಾರೆ ಅಲ್ಲಿ. ಆ ಕಾರಣಕ್ಕಾಗಿ ಒಟ್ಟು ಆ ದೃಶ್ಯದಿಂದ ಆತ ವಿರಾಗವನ್ನು ಅನುಸರಿಸುವಂತಹ ಸಂದರ್ಭ ಬರ್ತದೆ. ಈ ಅಶೋಕನ ಶಾಸನಗಳಲ್ಲೂ ಕೂಡ 2 ನೆಲೆಗಳಿವೆ ಅಂತ. ಚಂಡಾಶೋಕನಾಗಿದ್ದಾಗಿನ ಅಂದರೆ ಆತನ ಕಳಿಂಗ ಯುದ್ಧಕ್ಕಿಂತ ಮೊದಲಿನ ಒಂದು ಶಾಸನಗಳು, ಕಳಿಂಗ ಯುದ್ಧ ನಂತರದ ಶಾಸನಗಳು ಸಿಗ್ತವೆ. ಅದರಲ್ಲಿ ನಮಗೆ ಇಲ್ಲಿ ಸಿಗ್ತಕ್ಕಂಥ ಶಾಸನಗಳು ಆತನ ಧರ್ಮಾಶೋಕನಾದ ಹಂತದ ಶಾಸನಗಳೇ ನಮಗಿಲ್ಲಿ ಸಿಗ್ತಕ್ಕಂತಹದ್ದು. ನೋಡಿ, ಅದರಲ್ಲಿ ಒಂದು ಕಡೆ ಅವನು ಒಂದು ಪದ ಪ್ರಯೋಗ ಇದೆ. ಈಶೀಲ ಎನ್ನುವ ಒಂದು ಪದವನ್ನು ಬರ್ತದೆ. ಬ್ರಹ್ಮಗಿರಿ ಅಂತ ಇದೆ ನಮ್ಮ ಇದರಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಬ್ರಹ್ಮಗಿರಿ ಶಾಸನ, ತುಂಬ ಪ್ರಸಿದ್ಧವಾದ್ದು. ಅಲ್ಲಿ ಧರ್ಮದ ಬಗ್ಗೆ ಹೇಳ್ತಕ್ಕಂಥದ್ದು, ಅಶೋಕ ಧರ್ಮದ ಬಗ್ಗೆ ಹೇಳ್ತಕ್ಕ ಅಲ್ಲಿ ಈಶೀಲ ಎನ್ನುವೊಂದು ಪದ ಬರ್ತದೆ. ಆ ಈಶೀಲ ಎನ್ನುವೊಂದು ಪದವನ್ನು ತೆಗೆದುಕೊಂಡು ಈಶೀಲ ಅಂದರೆ ಏನು ಅಂತ ಸಂಶೋಧಕರು ಈಗಾಗಲೇ ಹೇಳಿದಂಥದ್ದು. ನಾನು ಕೂಡ ಅದನ್ನು ಭಾಳ ವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ದೇನೆ. ಎಸೆಯುವ ಇಲ್ ಅಂದರೆ ಇಸು ಅಂದರೆ ಎಸೆ ಎನ್ನುವುದರ ಪೂರ್ವರೂಪ. ಇಕಾರಕ್ಕೆ ಎಕಾರ ಬರ್ತದೆ ಭಾಷೆಯಲ್ಲಿ ಅನಂತರ. ಈಗ ಪೂರ್ವದ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ನಾವು ಕನ್ನಡದ ಬೆಳವಣಿಗೆಯಲ್ಲಿ ನೋಡ್ತೇವೆ. 4 ಹಂತಗಳನ್ನು ನೋಡ್ತೇವೆ. ನೀವು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆದರೆ ನಿಮಗೆ ಸರಿಯಾಗಿ ಗೊತ್ತಿರ್ತದೆ. ಪೂರ್ವದ ಹಳಗನ್ನಡದ ಸಂದರ್ಭದ ಎಷ್ಟೋ ಪದಗಳು ಹಳಗನ್ನಡದ ಅವಸ್ಥೆಗೆ ಬರುವಾಗ, ಆ ಸ್ಥಿತಿಗೆ ಬರುವಾಗ ಬದಲಾವಣೆ ಆಗ್ತವೆ. ಈ ಇಸು ಎನ್ನುವುದೇ ಆಮೇಲೆ ಎಸೆ ಆದದ್ದು. ಎಸೆ ಎನ್ನುವುದಕ್ಕೆ ಪೂರ್ವರೂಪ ಇಸು ಇಲ್ ಅಂತ ಅದನ್ನು ವಿಭಜನೆ ಮಾಡಬಹುದು ಅಂತ ಹೇಳಿ ಇಸು ಇಲ್ ಅಂತಂದರೆ ಎಸೆಯುವ ಮನೆ ಅಂತ ಅರ್ಥ ಆಯಿತು. ಎಸೆಯುವ ಮನೆ ಅಂದರೆ ಬಾಣಪ್ರಯೋಗ ಮಾಡುವಂತಹ ಮನೆ ಅಂತ. ಬಾಣಪ್ರಯೋಗ ಮಾಡುವ ಮನೆ ಅಂದರೆ ಒಂದು ಕೋಟೆ ಅಂತ ಹೀಗೆ ಅರ್ಥವನ್ನು ಸಂಶೋಧಕರು ಮಾಡಿ ಇದು ಅಚ್ಚ ಕನ್ನಡದ ಪದ ಅಂತ DL ನರಸಿಂಹಾಚಾರ್ಯರು ಮೊದಲು ಹೇಳಿದರು. ಇದನ್ನು ಬಹಳ ದೊಡ್ಡ ಪ್ರಾತಸ್ಮರಣೀಯ ಹೆಸರದು DL ನರಸಿಂಹಾಚಾರ್ಯರು ಕನ್ನಡದ ಸಂಶೋಧಕರಿಗೆ. ಅವರು ಒಂದು ಸಲ ಸೆಲೂನ್ನಲ್ಲಿ ಅವರ ಆಯುಷ್ಕರ್ಮಕ್ಕೆ ಕೂತಾಗ ಅವರಿಗೆ ಹೊಳಿತಂತೆ. ಅದು ಭಾಳ ಸ್ವಾರಸ್ಯವಾಗಿದೆ. ಅದನ್ನು ಈಗ ಬೆಳೆಸುವುದಿಲ್ಲ. ಒಂದು ಲೇಖನ ಬರೆದರು, DL ನರಸಿಂಹಾಚಾರ್ಯರು ಬರೆದರು. ಇಸಿಲ ಎನ್ನುವುದು ಮೊದಲ ಕನ್ನಡ ಪದ. ಅಲ್ಲಿಗೆ ನೀವು ನೋಡಿ, ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಕಾಲ, ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಾಸನದಲ್ಲಿ ಬರುವಂತಹ ಒಂದು ಪದ ಅಚ್ಚ ಕನ್ನಡದ ಪದ, ಇಸಿಲ ಎನ್ನುವ ಪದ ಬರ್ತದೆ. ಇದು ಕನ್ನಡದ ಹಳಮೆಯ ಬಗ್ಗೆ, ಕನ್ನಡದ ಎಷ್ಟು ಹಳತು ಕನ್ನಡ ಅಂದರೆ ಆ ಕಾಲದಲ್ಲಿಯೇ ಸಾಹಿತ್ಯಿಕವಾಗಿ ಬೆಳೆದಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ರೂಢಿಯಲ್ಲಿ ಈ ಭಾಷೆ ಇದ್ದಿರಬಹುದು ಎನ್ನುವುದಕ್ಕೆ ಇದನ್ನೊಂದು ಆಧಾರವಾಗಿ ಕೂಡ ನಾವು ತಗೊಳ್ತೇವೆ. ಅಶೋಕನ ಇನ್ನೊಂದು ವೈಶಿಷ್ಟ್ಯ ಅಶೋಕನ ಶಾಸನಗಳದ್ದೇನು ಅಂತಂದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಅದು ವಿಶೇಷವಾಗಿ ಕೊಪ್ಪಳ ಡಿಸ್ಟ್ರಿಕ್ಟ್ ಇದೆಯಲ್ಲ,
ಕೊಪ್ಪಳದಲ್ಲಿ ಅಶೋಕನ ಶಾಸನ ಸಿಗ್ತದೆ. ಆಮೇಲೆ ಕೊಪ್ಪಳದಲ್ಲೇ ಸ್ವಲ್ಪ ಮೇಲೆ ಮಸ್ಕಿ ಅಂತ ಒಂದು ಊರಿದೆ, ಮಸ್ಕಿ. ಆ ಮಸ್ಕಿಯಲ್ಲಿ ಅಶೋಕನ ಶಾಸನ ಸಿಗ್ತದೆ. ಆ ಮಸ್ಕಿಯ ಶಾಸನದಲ್ಲಿ ನಾನು ಈಗಾಗಲೇ ಹೇಳಿದೆ, ಪ್ರಸ್ತಾಪ ಮಾಡಿದ್ನಲ್ಲ, ದೇವಾನಂ ಪ್ರಿಯದಸ್ಸಿ ಅಶೋಕಸ, ಇದು ಅಲ್ಲಿ ಬರ್ತಕ್ಕಂಥ ಮಾತು. ಇದು ಪಾಲಿ ಪ್ರಾಕೃತ ಭಾಷೆ. ದೇವಾನಾಂ ಪ್ರಿಯದಸ್ಸಿ ಅಶೋಕಸ ಅಂತ ಬರ್ತದೆ. ಅಂದರೆ ದೇವಾನಾಂ ಪ್ರಿಯನಾದ ಪ್ರಿಯದರ್ಶಿ ಅಶೋಕ, ಸ್ಪಷ್ಟವಾದ ದಾಖಲೆ ಇದೆ. ಅಂದರೆ ತನ್ನ ಹೆಸರಿನಲ್ಲೇ ದೇವಾನಾಂ ಪ್ರಿಯ ಬಿರುದು ಇತ್ತು ಎನ್ನುವುದನ್ನು ಅಶೋಕನ ಶಾಸನವೇ ನಮಗೆ ಹೇಳುವುದರಿಂದ, ಮತ್ತು ಅದರ ಕಾಲ ಕ್ರಿಸ್ತಪೂರ್ವ 3ನೇ ಶತಮಾನ ಆದದ್ದರಿಂದ ದೇವಾನಾಂ ಪ್ರಿಯ ಎನ್ನುವ ಬಿರುದು ಅಶೋಕನಿಗೆ ಇದ್ದದ್ದರ ಬಗ್ಗೆ ಖಚಿತವಾದ ದಾಖಲೆ ಒಟ್ಟು ನಮಗೆ ನಮ್ಮ ಇಡೀ ಭಾರತದಲ್ಲಿ ಸಿಗುವಂತಹದ್ದು 3-4 ಕಡೆ ಸಿಗ್ತದೆ ಅಷ್ಟೇ. ಅದರಲ್ಲಿ ಒಂದು ನಮ್ಮ ಕರ್ನಾಟಕದ್ದು ಎನ್ನುವುದು ನಮಗೆ ಬಹಳ ಮಹತ್ವದ ಅಂಶವಾಗ್ತದೆ. ಹೀಗೆ ಆ ಕಾಲದಲ್ಲಿ, ಅದಕ್ಕಿಂತ ಹಿಂದೆ ಬುಡಕಟ್ಟುಗಳ ಒಂದು ನೆಲೆ ಇದ್ದಿರಬಹುದು. ಒಂದು ಸಾಮ್ರಾಜ್ಯದ ಅಂಗವಾಗಿ ನಮ್ಮ ಈ ಪ್ರದೇಶ ಅಶೋಕನ ಸಾಮ್ರಾಜ್ಯಕ್ಕೆ ಸೇರಿಕೊಂಡಿತ್ತು ಅಂತ ನಾವು ಹೇಳ್ಬೋದು. ಅದರ ಅನಂತರ ಶಾತವಾಹನರು ಆಳಿದರು. ಇಲ್ಲಿ ಶಾತವಾಹನರ ಆಳ್ವಿಕೆ ಕಾಲದಲ್ಲಿಯೂ ಕೂಡ ಅವರು ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬೌದ್ಧ ಧರ್ಮಕ್ಕೆ. ಹೀಗೆ ನಿಮಗೆ ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತೇನೆ. ಬನವಾಸಿ ಇದೆ, ಉತ್ತರ ಕನ್ನಡ ಜಿಲ್ಲೆ ಬನವಾಸಿ. ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಇದೆ. ಆ ಬನವಾಸಿಯ ಮಧುಕೇಶ್ವರ ದೇವಾಲಯಕ್ಕೆ ನೀವು ಹೋದರೆ ಅದರ ಹೊರಗಡೆಯ ಇದಿದೆ, ಪೌಳಿ ಇದೆ. ಆ ಪೌಳಿಯ ಗೋಡೆಗೆ ಆನಿಸಿಕೊಂಡು ಒಂದು ನಾಗ ವಿಗ್ರಹವನ್ನು ಇಟ್ಟಿದ್ದಾರೆ. ಆ ನಾಗ ವಿಗ್ರಹ ಇಷ್ಟು ಅದ್ಭುತವಾಗಿದೆ ಅಂತಂದರೆ, ಅದು ನಾವು ಬಳಪದ ಕಲ್ಲು ಅಂತ ಕರಿತೇವೆ. ಕಗ್ಗಲ್ಲಿನಲ್ಲೇ ಈಗ ನೀವು ಹಳೆಬೀಡು ಬೇಲೂರು ವಿಗ್ರಹಗಳನ್ನು ನೋಡಿದರೆ ಅದು ಬಳಪದ ಕಲ್ಲು. ಅಂದರೆ ತುಂಬ ನಯ ಆಗ್ತದೆ. ಅದು ನಿಮಗೆ ಮತ್ತು ಹೊಳೆತ ಬರ್ತದೆ. ಆ ನಾಗವಿಗ್ರಹದ ಕೆಳಗಡೆ ಪೆಡೆಸ್ಟಲ್ ಅಂತ ಕರಿತೇವೆ ನಾವು ಇಂಗ್ಲೀಷ್ನಲ್ಲಿ, ಅಂದರೆ ಪಾದಪೀಠ ಅಂತ ಹೇಳ್ಬೋದು. ಆ ಪಾದಪೀಠದಲ್ಲಿ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ಸ್ಪಷ್ಟ ಅದು ಬೌದ್ಧ ಇದದು ಉಲ್ಲೇಖ ಇದೆ ಅದರಲ್ಲಿ. ಅದರ ಕಾಲವನ್ನು ಈ ಶಾತವಾಹನರ ಕಾಲಕ್ಕೆ ಅನ್ವಯ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಮೌರ್ಯ ಅಶೋಕ ಚಕ್ರವರ್ತಿಯ ಅನಂತರ ಮತ್ತು ಈ ಕದಂಬರ ಕಾಲಕ್ಕಿಂತ ಹಿಂದಿನದ್ದು. ನಮ್ಮಲ್ಲಿ ಅನಂತರ ಕದಂಬರು ಬರ್ತಾರೆ. ಕನ್ನಡ ಮನೆತನ, ಕನ್ನಡ ನಾಡನ್ನು ಆಳಿದರು. ಈ ಕಡೆ ತಲಕಾಡಿನ ಕಡೆಗೆ ಬಂದರೆ ಗಂಗರು ಬರ್ತಾರೆ. ಅಲ್ಲಿ ಶಾತವಾಹನರು, ಅದಕ್ಕಿಂತ ಮೊದಲು ಶಾತವಾಹನರು ಅವರ ಆಳ್ವಿಕೆಗೆ ನಮ್ಮ ಪ್ರದೇಶ ಒಳಗಾಗಿತ್ತು. ಪೈಠಣ ಅವರ ಮೂಲ ಇದಾಗಿತ್ತು. ಈಗ ನೀವು ಪೈಠಣಿ ಸೀರೆ ಅಂತ ಕೇಳಿರ್ಬೋದು, ಪೈಠಣಿ ಸಿಲ್ಕ್ ಅಂತ. ಇಂದಿರಾ ಗಾಂಧಿಯವರಿಗೆ ಬಹಳ ಅಚ್ಚುಮೆಚ್ಚೋದು ರೇಷ್ಮೆ ಸೀರೆಯಲ್ಲಿ ಪೈಠಣಿ. ಆ ಪೈಠಣಿ ಅಥವಾ ಪ್ರತಿಷ್ಠಾನ ಅದು ಅವರ ರಾಜಧಾನಿಯಾಗಿತ್ತು. ಅವರು ಇಡೀ ಈ ಪ್ರದೇಶವನ್ನು ಆಳ್ತಾ ಇದ್ದರು. ಯಾರು? ಶಾತವಾಹನರು. ಅವರು ಬೌದ್ಧ ಧರ್ಮಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರೇ ಬೌದ್ಧರಾಗಿದ್ದರಾ ಅಲ್ವಾ ನಮಗೆ ಗೊತ್ತಿಲ್ಲ. ಗೌತಮಿಪುತ್ರ ಸಾತಕರ್ಣಿ ಅವರಲ್ಲಿ ಅನೇಕ ಕೆಲವು ಹೆಸರುಗಳು ಬರ್ತವೆ ಅವರು ಆ ಕಾಲದಲ್ಲಿ. ಇದು ಅಶೋಕನ ಅನಂತರದ ಕಾಲವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅನಂತರ ನೀವು ಬಂದರೆ ಕದಂಬರ ಕಾಲಕ್ಕಾಗುವಾಗ ಕದಂಬರು ವೈದಿಕ ಒಂದು ಮತಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಂಥವರು. ಈ ಕಡೆ ಗಂಗರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಅವರು ವಿಶೇಷವಾದ ಇದನ್ನು ಎಲ್ಲ ಧರ್ಮಗಳಿಗೂ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆಮೇಲೆ ಗಂಗರು ಮತ್ತು ಕದಂಬರ ಅನಂತರ ನಮ್ಮನ್ನು ಆಳಿದಂಥವರು ಚಾಲುಕ್ಯರ ನಂತರ ರಾಷ್ಟ್ರಕೂಟರು ಆಳಿದರು. ಇವರ ಕಾಲದಲ್ಲಿ ಎಲ್ಲ ಒಂಥರ ಇದಕ್ಕೆ ಏನು ಹೇಳ್ಬೋದು, ಪ್ಯಾರಲಲ್ ಅಂತ ಸಂವಾದಿಯಾಗಿಯೇ ಇತರ ಧರ್ಮಗಳ ಜೊತೆಗೆ ಬೌದ್ಧ ಧರ್ಮವು ಕೂಡ ಕರ್ನಾಟಕದಲ್ಲಿ ಇದ್ದದ್ರ ಬಗ್ಗೆ ನಮಗೆ ಸಾಕ್ಷ್ಯಗಳು, ಆಧಾರಗಳು ಸಿಗುತ್ತವೆ. ಎಷ್ಟರ ಮಟ್ಟಿಗೆ ಅಂದರೆ ನಿಮಗೊಂದು ಉದಾಹರಣೆ ಕೊಡ್ತೇನೆ. ಹ್ಯೂಯೆನ್ತ್ಸಾಂಗ್ ಪ್ರವಾಸ ಮಾಡ್ತಾನೆ. ಹ್ಯೂಯೆನ್ತ್ಸಾಂಗ್ ಪ್ರವಾಸ ಮಾಡುವಾಗ ಈ ಕಡೆ ಕೂಡ ಅವನು ಬಂದದ್ದನ್ನು ಉಲ್ಲೇಖ ಮಾಡ್ತಾನೆ. ವಿಶೇಷವಾಗಿ ಬನವಾಸಿಗೆ ಅವನು ಬಂದಿದ್ದಾನೆ, ವೈಜಯಂತಿ ಅಂತ. ನೋಡಿ, ಇದರ ಸಂದರ್ಭದಲ್ಲಿ ನಿಮಗೆ ನಾನು ಹೇಳ್ತಾನೆ, ವೈಜಯಂತಿ ಅಂತ ಅವರು ಇದರಲ್ಲಿ ಹೇಳೋದು, ಪಾಲಿ ಪ್ರಾಕೃತದಲ್ಲಿ ವೈಜಯಂತಿ ಅಂತ ಹೇಳೋದು. ಭೂತಪಾಲ ಎನ್ನುವ ಒಬ್ಬ ವೈಜಯಂತಿ ನಗರದ, ಅಂದರೆ ಬನವಾಸಿಯ ಶ್ರೇಷ್ಠಿ, ಭೂತಪಾಲ ಎನ್ನುವ ಒಬ್ಬ ಶ್ರೇಷ್ಠಿ, ಅಂದರೆ ಒಬ್ಬ ಮರ್ಚೆಂಟ್. ಶ್ರೇಷ್ಠಿ ಅಂದರೆ ಮರ್ಚೆಂಟ್. ಆತ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು, ಮುಂಬೈ ಮತ್ತು ಪುಣೆಯ ನಡುವೆ ಒಂದು ಕಾರ್ಲಾ ಗುಹೆಗಳು ಅಂತಿವೆ. ಕಾರ್ಲಾ ಊರು. ಆ ಊರಿನಲ್ಲಿರುವ ಗುಹಾಲಯಗಳಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಗುಹಾಲಯ ಇದೆ. ಆ ದೊಡ್ಡ ಒಂದು ಗುಹಾಲಯದ ನಿರ್ಮಾತೃ ಯಾರು ಅಂದರೆ ನಮ್ಮ ಬನವಾಸಿಯ ಭೂತಪಾಲ ಎನ್ನುವ ಒಬ್ಬ ಶೆಟ್ಟಿ. ಈ ಶಾಸನ ಅಲ್ಲಿದೆ. ಜಂಬೂ ದೀಪಂ ಹಿ ಊತಮಂ ಅಂತ ಅದರ ಕೊನೆಗೆ ಬರ್ತದೆ. ಜಂಬೂ ದ್ವೀಪದಲ್ಲಿಯೇ ಅತ್ಯುತ್ತಮವಾದದ್ದಿದು ಅಂತ. ಅದನ್ನು ನಿರ್ಮಾಣ ಮಾಡಿದವನು ಯಾರು ಅಂದರೆ ವೈಜಯಂತಿತೋ ಭೂತಪಾಲೇನ ಸೆಟ್ಟಿನ ವಿನಿರ್ಮಿತಂ ಅಂತ ಆ ಅರ್ಥದಲ್ಲಿ ಶಾಸನ ಇದೆ. ನೀವು ಅದರ ಕೆಳಗಡೆ ನೋಡಿದರೆ, ಕೆಳಗಡೆ ಅದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹಾಕಿದ್ದಾರೆ.
ಆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೀವು ನೋಡಿದರೆ ಆಶ್ಚರ್ಯ ಆಗ್ತದೆ. ಮರಾಠಿಯಲ್ಲೂ ಇದೆ, ಮಹಾರಾಷ್ಟ್ರ ಇದು, ಆದ್ದರಿಂದ ಅದು ಆ ಕೆಳಗಡೆ ಇಂಗ್ಲೀಷ್ನಲ್ಲಿ ಕೆಳಗಡೆ ಹಾಕಿದ್ದಾರೆ, ದಿಸ್ ಕೇವ್ ಟೆಂಪಲ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಎ ಮರ್ಚೆಂಟ್ ಕಾಲ್ಡ್ ಭೂತಪಾಲ, ಫುಲ್ ಸ್ಟಾಪ್, ಮುಗೀತು. ಭೂತಪಾಲ ಫ್ರಮ್ ಬನವಾಸಿ ಅಂದರೆ ವೈಜಯಂತಿ ಅಂತ ಇಲ್ಲವೇ ಇಲ್ಲ. ಇದ್ರ ಬಗ್ಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರಿಗೆ ನನ್ನ ಅಧಿಕೃತವಾದ ಲೆಟರ್ ಹೆಡ್ನಲ್ಲೇ ಪತ್ರ ಬರೆದೆ ನಾನು, ಅದು ಇದಾಗಬೇಕು ಅಂತ. ಅಲ್ಲಿಂದ ಒಂದು ಎಕ್ನಾಲೇಜ್ಮೆಂಟ್ ಕೂಡ ಬರಲಿಲ್ಲ, ಅಂದರೆ ಅವರದನ್ನು ತಗೊಳ್ಳಿಲ್ಲ ಅಂತ, ಗಮನಕ್ಕೆ ತಗೊಳ್ಳಿಲ್ಲ. ಆದರೆ ವಾಸ್ತವ ಇದು. ಅಂದರೆ ಆ ಕಾಲದಲ್ಲಿ ಪರಸ್ಪರ ಸಂಪರ್ಕ ಎಷ್ಟು ವ್ಯಾಪಕವಾಗಿ ಇತ್ತು ಎನ್ನುವುದನ್ನು ನಾವು ಇದರ ಮೂಲಕ ಕಂಡುಕೊಳ್ಬೋದು. ಇಲ್ಲಿ ಬೌದ್ಧ ಧರ್ಮ ಹೆಚ್ಚು ಪ್ರಕರ್ಷ ಸ್ಥಿತಿಯಲ್ಲಿ ಇದ್ದದ್ದಕ್ಕೂ ಕೂಡ ಅದು ಸಾಕ್ಷಿ ಆಗ್ತದೆ. ಇಲ್ಲಿ ಒಬ್ಬ ಶ್ರೇಷ್ಠಿ ಅಲ್ಲಿ ಒಂದು ಅವನು ಕೇವ್ ಟೆಂಪಲ್ ಮಾಡಿಸ್ಬೇಕಾದ್ರೆ ನೀವು ಅದನ್ನು ಕಲ್ಪಿಸಿಕೊಳ್ಳಿ, ಅಷ್ಟು ದೂರದಲ್ಲಿ. ಇಲ್ಲಿ ಬಾದಾಮಿಯಲ್ಲಿ ಐಹೊಳೆಯಲ್ಲಿ ಎಲ್ಲ ನಮಗೆ ಬೌದ್ಧ ಸಾಕ್ಷ್ಯಗಳು ದೊರಕ್ತವೆ. ಆ ಸಾಕ್ಷ್ಯಗಳ ಭಾಗಕ್ಕೆ ಅನಂತರ ಬರೋಣ ನಾವು. ಹೀಗೆ ಅವರ ಶಾತವಾಹನರ ಕಾಲದಲ್ಲಿ ಇಂಥವುಗಳೆಲ್ಲ ಆಗಿವೆ. ಬನವಾಸಿ ಕೇಂದ್ರಿತವಾಗಿ ನಡೀತು. ಆ ಕಡೆಯೂ ಕೂಡ ಉಳಿದ ಪ್ರದೇಶಗಳಲ್ಲೂ ಕೂಡ ಹರಡಿತು. ವಿಶೇಷವಾಗಿ ನೀವು ಗುಲ್ಬರ್ಗಕ್ಕೆ ಹೋದರೆ ಸನ್ನತಿ ಅಂತ ಒಂದು ಊರಿದೆ, ಭೀಮಾ ನದಿ ಇದೆ, ಭೀಮಾ ನದಿಯ ದಡದಲ್ಲಿದೆ ಸನ್ನತಿ ಅಂತ. ಆ ಸನ್ನತಿಯಲ್ಲಿ ಚಂದ್ರಲಾಂಬ ಗುಡಿ ಇದೆ. ಈಗ ಚಂದ್ರಲಾಂಬ ಗುಡಿಯ ಎದುರುಗಡೆ ಹೋಗುವ ನಾವೀಗ ಹೀಗೆ ಮೆಟ್ಲು ಹತ್ತುವಂತಹ ಆ ಕಲ್ಲೇ ಒಂದು ಅಶೋಕನ ಶಾಸನವಾಗಿತ್ತು. ದೌರ್ಭಾಗ್ಯ ಅಂದರೆ ಅದನ್ನೇ ಮೆಟ್ಟಿಕೊಂಡು ಜನ ಒಳಗೆ ಹೋಗ್ತಾಯಿದ್ರು. ಅನಂತರ ಗೊತ್ತಾಯಿತು ಅದು ಹೇಗೆ ಬೋರಲ್ಲಿ ಹಾಕಿದ್ದಾರೆ ಅದನ್ನು. ಈಗ ಕಲ್ಲನ್ನು ಕೌಚಿ ಹಾಕಿದ್ದಾರೆ ಅಂತ ಯಾವ ಕಾಲದಲ್ಲಿ ಆಯಿತು ಗೊತ್ತಿಲ್ಲ. ಕೌಚಿ ಹಾಕಿದ ಕಲ್ಲನ್ನು ಮೊಗಚುತ್ತಾರೆ, ಅದರೊಳಗಡೆ ಅಶೋಕನ ಶಿಲಾಶಾಸನ ಅದು. ಈಗ ಇದನ್ನು ತೆಗೆದಿಟ್ಟಿದ್ದಾರೆ, ಅದಲ್ಲ ಮಾತು ಹೇಳಿದ್ದು ನಾನು. ಚಂದ್ರಲಾಂಬ ಗುಡಿಯೇ ಒಂದು ಕಾಲಕ್ಕೆ ಬೌದ್ಧ ದೇವತೆ ಹಿಂಗುಳ ಅಂತ, ಆ ಹಿಂಗುಳಾ ದೇವಿಯ ಗುಡಿ ಅದು. ಬೌದ್ಧ ದೇವತೆ ಹಿಂಗುಳಾ ಗುಡಿಯ ಸ್ವಾರಸ್ಯ ಏನಂತಂದರೆ, ಗುಲ್ಬರ್ಗದ ಸನ್ನತಿಯಲ್ಲಿ ಒಂದು ಹಿಂಗುಳಾ ಗುಡಿ ಇದೆ. ನೀವು ಅಫ್ಘಾನಿಸ್ತಾನದ ಹಿಂಗ್ಲಾಜ್ ಅಂತ ಒಂದು ಊರಿದೆ, ಹಿಂಗ್ಲಾಜ್ ಅಂತ. ಇವತ್ತಿನ ಅಫ್ಘಾನಿಸ್ತಾನ ಬಲೂಚಿಸ್ತಾನದಿಂದ ಮೇಲೆ ನೀವು ಪಾಕಿಸ್ತಾನ ನೀವು ನಕಾಶೆಯಲ್ಲಿ ಕಲ್ಪಿಸಿಕೊಳ್ಳಿ. ನೀವು ನೋಡಿದರೆ ಮ್ಯಾಪಿನಲ್ಲಿ ಪಾಕಿಸ್ತಾನದ ಉತ್ತರ ಭಾಗದಲ್ಲಿ ಬಲೂಚಿಸ್ತಾನ ಬರ್ತದೆ, ಹೌದಾ? ಬೆಲೂಚಿಸ್ತಾನ್ ಬರ್ತದೆ. ಈಗ ಪಾಕಿಸ್ತಾನದ ಭಾಗ ಅದು, ಬೆಲೂಚಿಗಳು. ಈ ಬೆಲೂಚಿಗಳ ನೆಕ್ಸ್ಟ್ ಅಫ್ಘಾನರು ಅಂದರೆ ಅಫ್ಘಾನಿಸ್ತಾನ ಬರ್ತದೆ. ಈ ಪ್ರದೇಶ ಎಲ್ಲ ಎಷ್ಟರ ಮಟ್ಟಿಗೆ ಇಲ್ಲಿಯ ಸಂಪರ್ಕ ಇತ್ತು ಅಂತ ನಾನು ಹೇಳ್ತಾ ಇದ್ದೇನೆ. ಹಿಂಗ್ಲಾಜ್ ಅಂತ ಊರಿದೆ, ಅಲ್ಲಿರುವ ಹಿಂಗುಳಾ ದೇವಿ ಈಗ ಇಲ್ಲ. ಹಿಂಗ್ಲಾಜಿನ ದೇವಿಯ ಒಂದು ಗುಡಿ ನಿಮಗೆ ಸನ್ನತಿಯ ಹಿಂಗುಳಾ ದೇವಿಯ ಇದರಲ್ಲಿ ಕಾಣ್ತದೆ. ಇದಕ್ಕೆಲ್ಲ ಆಧಾರಗಳಿವೆ, ಶಾಸನದ ಆಧಾರಗಳಿವೆ. ಹಾಗೆ ನಾನು ಹೇಳಿದ್ದು, ಬನವಾಸಿಯ ಶೆಟ್ಟಿಯೊಬ್ಬ ಕಾರ್ಲೆಯಲ್ಲಿ ಗುಹಾಂತ ದೇವಾಲಯವೊಂದನ್ನು ಕಟ್ಟಿಸ್ತಾನೆ. ಜಂಬೂ ದೀಪಂ ಹಿ ಉತ್ತಮಂ ಅಂತ, ಅಷ್ಟು ಉತ್ತಮವಾದದ್ದು ಇಡೀ ದೇಶದಲ್ಲಿಯೇ ಅಂತ ಪ್ರಖ್ಯಾತಿ. ಅದು ಪ್ರಖ್ಯಾತಿ ಸ್ವಲ್ಪ ಎಕ್ಸಾಗರೇಷನ್ ಇರಬಹುದು ಅಂಥೇಳಿ, ಸ್ವಲ್ಪ ಅತಿಶಯೋಕ್ತಿ ಇದೆ, ನಾವು ಅದನ್ನು ಬಿಡೋಣ. ಆದರೂ ಕೂಡ ಅಲ್ಲಿ ಕಟ್ಟಿಸಿದನಲ್ಲ, ಹಾಗೆ ಆ ಕಡೆ ದೇವತೆ, ಈ ಕಡೆಗೆ ಇಲ್ಲಿ ಆಕೆಯ ಒಂದು ಇದು ಹೇಗೆಂದರೆ ಮೂಲ ಮಠ ಯಾವುದು, ಶಾಖಾ ಮಠ ಯಾವುದು ಅಂತ ಕೇಳ್ತವಲ್ಲ, ಒಂದು ಅದರ ಬ್ರ್ಯಾಂಚ್ ಅಂತ ಒಂದು ಶಾಖೆಯಾಗಿ ನೀವು ಇದನ್ನು ಪರಿಗಣಿಸಲಿಕ್ಕೆ ಬರ್ತದೆ. ಹೀಗೆ ಒಂದು ವ್ಯಾಪಕವಾದ ನೆಲೆಯಲ್ಲಿ ಬೌದ್ಧ ಧರ್ಮ ಈ ಪ್ರದೇಶದಲ್ಲಿಯೂ ಕೂಡ ವ್ಯಾಪಿಸಿದ್ದನ್ನು ಕಾಣುತ್ತೇವೆ. ಇನ್ನೂ ಒಂದು ವಿಶೇಷ ಅಂಶವನ್ನು ಹೇಳಿ ನಾನು ಅನಂತರ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಪ್ರತ್ಯಂತ ಪ್ರದೇಶ ಅಂತ ಒಂದು ಉಲ್ಲೇಖ ಬರ್ತದೆ ಅಶೋಕನ ಶಾಸನಗಳಲ್ಲಿ. ಪ್ರತ್ಯಂತ ಪ್ರದೇಶ ಅಂತಂದರೆ ಬಾರ್ಡ್ರಿಂಗ್ ಏರಿಯಾಸ್ ಅಂತ ಇಂಗ್ಲೀಷ್ನಲ್ಲಿ ಅದರ ಸರಿಯಾದ ಟ್ರಾನ್ಸ್ಲೇಷನ್. ಪ್ರತ್ಯಂತ ಪ್ರದೇಶ ಅಂದರೆ ತನ್ನದಲ್ಲದ್ದು ಆದರೆ ತನ್ನ ಪಕ್ಕದ್ದು, ಇಮಿಡಿಯೇಟ್ ನೇಬರ್ಹುಡ್ ಅಂತ ಹೇಳ್ತೇವಲ್ಲ. ಈಗ ನಮ್ಮ ಪ್ರತ್ಯಂತ ಯಾವುದು? ಪಾಕಿಸ್ತಾನ ನಮ್ಮ ಪ್ರತ್ಯಂತ ಪ್ರದೇಶ ಅಲ್ವಾ, ಬರ್ಮಾ ನಮ್ಮ ಪ್ರತ್ಯಂತ ಪ್ರದೇಶ, ನೇಪಾಳ ನಮ್ಮ ಪ್ರತ್ಯಂತ ಪ್ರದೇಶ ಹೇಳ್ಬೋದು ನಾವು. ಹೀಗೆ ಅಶೋಕ ತನ್ನ ಪ್ರತ್ಯಂತ ಪ್ರದೇಶಗಳಾಗಿ ಆತ ಆ ಕಾಲದಲ್ಲಿ ಚೋಳ ಉಲ್ಲೇಖ ಮಾಡ್ತಾನೆ. ಪಲ್ಲವರ ಅನಂತರ ಬಂದದ್ದು ದಕ್ಷಿಣದ ಚೋಳರನ್ನು ಉಲ್ಲೇಖ ಮಾಡ್ತಾನೆ, ಪಾಂಡ್ಯರನ್ನು ಉಲ್ಲೇಖ ಮಾಡ್ತಾನೆ, ಕೇರಳ ಪುತ್ರ ಅಂತ ಉಲ್ಲೇಖ ಮಾಡ್ತಾನೆ. ಕೇರಳ ಪುತ್ರ, ಸತಿಯ ಪುತ್ರ, ಚೋಳ, ಪಾಂಡ್ಯ ಇಷ್ಟು ಉಲ್ಲೇಖ ಮಾಡ್ತಾನೆ. ಯಾರು? ಅಶೋಕನಲ್ಲಿ ಉಲ್ಲೇಖ ಬರ್ತದೆ. ಪ್ರತ್ಯಂತ ಪ್ರದೇಶಗಳು ಅಂದರೆ ಅಶೋಕನ ಕಾಲದಲ್ಲಿ ನಮ್ಮ ಕನ್ನಡ ನಾಡು ಪೂರ್ತಿಯಾಗಿ ಅಶೋಕನ ಸಾಮ್ರಾಜ್ಯದ ಭಾಗ. ಇವೆಲ್ಲ ಪ್ರತ್ಯಂತ ಪ್ರದೇಶಗಳು ಅಂತ, ಬಾರ್ಡ್ರಿಂಗ್ ಏರಿಯಾಸ್. ಆ ಬಾರ್ಡ್ರಿಂಗ್ ಏರಿಯಾಸ್ ಅಲ್ಲಿಗೂ ಕೂಡ ಪ್ರತ್ಯಂತ ಪ್ರದೇಶಗಳಿಗೂ ಕೂಡ ಹೋದ ಬಿಕ್ಕುಗಳ ವಿವರಗಳೆಲ್ಲ ಸಿಗ್ತವೆ. ಬರೀ ನಮ್ಮಲ್ಲಿಗೆ ಮಾತ್ರ ಅಲ್ಲ ಅಂತ. ಹೀಗೆ ದಕ್ಷಿಣ ಭಾರತದಲ್ಲಿ ವ್ಯಾಪಕವಾಗಿ ಎಷ್ಟರ ಮಟ್ಟಿಗೆ ವ್ಯಾಪಕವಾಯಿತು ಅಂದರೆ ಇದನ್ನು ದಾಟಿಕೊಂಡು ಶ್ರೀಲಂಕಾಕ್ಕೆ ಹೋಯ್ತಲ್ಲ. ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರವೇಶ ಮಾಡಿದ್ದೇ ಅಶೋಕನ ಕಾಲ ಮತ್ತು ಅನಂತರದ ಬೆಳವಣಿಗೆ.
ಇವತ್ತು ಒಂದು ಬುದ್ಧಿಸ್ಟ್ ಕಂಟ್ರಿ, ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹೋದದ್ದೇ ಅಲ್ಲಿಂದ ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ಇಲ್ಲಿಂದ ನಮ್ಮ ಬೋಧಗಯದಲ್ಲ ಬೋಧಿ ವೃಕ್ಷ, ಯಾವ ವೃಕ್ಷದ ಬುಡದಲ್ಲಿ ಜ್ಞಾನೋದಯ ಆಯಿತೋ ಗೌತಮ ಬುದ್ಧ ಸಿದ್ಧಾರ್ಥ ಬುದ್ಧನಾದನು, ಅದರ ಒಂದು ಟಿಸಿಲನ್ನು ಅಲ್ಲಿ ತಗೊಂಡು ಹೋಗಿ ಸಂಘಮಿತ್ರ ಅಲ್ಲಿ ಹೋಗಿ ನಡ್ತಾಳ, ಹೀಗೆಲ್ಲ ಕಥೆ ಇದೆಯಲ್ಲ. ಹೀಗೆ ಅದು ವ್ಯಾಪಿಸಿದ್ದನ್ನು ಕೂಡ ನಾವು ಕಾಣ್ತೇವೆ. ಇದು ಒಟ್ಟು ಕರ್ನಾಟಕದಲ್ಲಿ ಅದರ ಬೆಳವಣಿಗೆಯ ಕೆಲವು ಸುಳುಹುಗಳಷ್ಟೇ, ಕೆಲವು ಸುಳುಹುಗಳನ್ನಷ್ಟೇ ನಾನು ಪ್ರಸ್ತಾಪ ಮಾಡಿದ್ದೇನೆ, ವಿಸ್ತಾರಕ್ಕೆ ಹೋಗಿಲ್ಲ. ಈಗ ಬೌದ್ಧ ದೇವತಾ ವರ್ಗ ಇದೆಯಲ್ಲ, ಬೌದ್ಧ ದೇವತಾ ವರ್ಗ ಅನಂತರದ ಬೆಳವಣಿಗೆ, ಗೌತಮ ಬುದ್ಧನ ಕಾಲದ್ದಲ್ಲ. ಗೌತಮ ಬುದ್ಧನ ಕಾಲದ ಅದರ ಅನಂತರದ ಆ ನಿಕಟ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಬುದ್ಧ ಪಾದದ ಆರಾಧನೆ ಅಷ್ಟೇ ಇತ್ತು. ನೀವು ಆ ಸ್ವಾರಸ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಬುದ್ಧ ಪಾದ, ಈ ಬುದ್ಧ ಪಾದದ ಆರಾಧನೆಗೂ ಮೊದಲು ಹೇಗಿತ್ತು ಅಂದರೆ ಕೇವಲ ಅಶ್ವತ್ಥದ ಒಂದು ಎಲೆ, ಅಂದರೆ ಬೋಧಿ ವೃಕ್ಷ. ಈಗ ಬೋಧಿ ವೃಕ್ಷ ಒಂದು ಎಲೆಯನ್ನು ಪೂಜಿಸುವಂಥದ್ದು, ಅನಂತರ ಪಾದವನ್ನು ಪೂಜಿಸುವಂಥದ್ದು, ಇದು ವೈದಿಕ ಇದರೊಳಗೂ ಬಂತು. ಈಗ ವಿಷ್ಣು ಪಾದ ಇದೆಯಲ್ಲ, ವಿಷ್ಣು ಪಾದದ ಆರಾಧನೆಗೆ ಮೂಲವೇ ಬುದ್ಧ ಪಾದದ ಆರಾಧನೆ ಅಂತ ಸಂಶೋಧನೆಗಳಾಗಿವೆ ಬೇಕಾದಷ್ಟು. ನಮ್ಮಲ್ಲಿ ಮೊದಲದು ಇರಲಿಲ್ಲ ಅಂತ, ಯಜ್ಞಯಾಗ ಇತ್ತು. ಈ ವಿಗ್ರಹಾರಾಧನೆ ಎನ್ನುವುದೇ ಅನಂತರದ ಬೆಳವಣಿಗೆ ನೋಡಿ. ಒಟ್ಟು ಇದರಲ್ಲಿ ಎಲ್ಲ ಧರ್ಮಗಳಲ್ಲಿ ವಿಗ್ರಹಾರಾಧನೆಯೂ ಅನಂತರದ್ದು. ಈ ವಿಗ್ರಹಾರಾಧನೆ ಬಂದ ಮೇಲಿನದ್ದು ಈ ಭಗವತಿ, ಈ ದೇವತಾ ವರ್ಗ ಇದೆಯಲ್ಲ, ಈ ದೇವತಾ ವರ್ಗಗಳ ಬೆಳವಣಿಗೆ ಎಲ್ಲ ಅನಂತರದ ಬೆಳವಣಿಗೆ. ಮೊದಲನೇದ್ದು ಅದಲ್ಲ. ಮೊದಲನೇದು ಹೇಗಿತ್ತು ಅಂತಂದರೆ ನಿಸರ್ಗವನ್ನೇ ಪೂಜಿಸುವಂಥದ್ದು ಅಷ್ಟೇ ಅಲ್ವಾ ಮೊದಲಿದ್ದದ್ದು. ಆ ನಿಸರ್ಗದ ಪೂಜೆ ಇದ್ದದ್ದನ್ನು ಒಂದು ಖಚಿತವಾದ ರೂಪ ರಸಗಂಧ ಅಂತ ಇದಕ್ಕೆಲ್ಲ ಒಂದು ಅನ್ವಯಗೊಳಿಸಿಕೊಂಡು ನೋಡುವಂಥ ಬೆಳವಣಿಗೆ, ಅದು ಅನಂತರದ ಬೆಳವಣಿಗೆ. ಹಾಗೆ ಇಲ್ಲಿ ಬೌದ್ಧ ಧರ್ಮದಲ್ಲಿ ಮೊದಲಿದ್ದಂಥದ್ದು ಒಂದು ಪರ್ಣ, ಆ ಎಲೆ, ಪರ್ಣ ಆದ ಮೇಲೆ ಪಾದ, ಅಂದರೆ ಬುದ್ಧ ಪಾದದ ಆರಾಧನೆ. ಈ ಪಾದ ಆದ ಮೇಲೆ ಅನಂತರ ಬುದ್ಧನ ಮೂರ್ತಿಯನ್ನು ಪೂಜಿಸುವುದಕ್ಕೆ ತೊಡಗಿದರು. ಬುದ್ಧನ ಮೂರ್ತಿಯನ್ನು ಪೂಜಿಸುವುದಕ್ಕೆ ತೊಡಗುವಾಗ ಇದನ್ನು ಹೇಗೆ ಮಾಡಿದರು ಅಂತಂದರೆ ದೇಹಗೋಪ, ಇದಕ್ಕೆ ಇಂಗ್ಲೀಷ್ನಲ್ಲಿ ದಗೋಬಾ ಅಂತ ಕರೀತಾರೆ. ದಗೋಬಾ ಅಂತ, DAGOBA, ದಗೋಬಾ ಅಂತ ಒಂದು ವರ್ಡ್ ಇದೆ. ಇದು ಪಾರಿಭಾಷಿಕ ಲಾಕ್ಷಣಿಕ ಪದ, ಟೆಕ್ನಿಕಲ್ ಟರ್ಮ್ ಇದು. ದೇಹಗೋಪ ಅಂದರೆ ಏನು? ಈಗ ದಹನಗೊಂಡ ಅನಂತರ ಶರೀರದ ಭಸ್ಮವನ್ನು ಒಂದು ಸ್ವಲ್ಪ ಇಡ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಭಾಗವನ್ನು ಇಡ್ತಕ್ಕಂಥದ್ದು. ಈಗ ಒಂದು ಸಣ್ಣ ಉದಾಹರಣೆ ಅಂತಂದರೆ ಬುದ್ಧನ ಹಲ್ಲನ್ನು ತೆಗೆದು ಜೋಪಾನ ಮಾಡಿದ್ದಾರೆ ಅಂತ ಐತಿಹ್ಯ. ಹೌದು ಅಲ್ವೋ? ಯಾರು ಇದನ್ನು ನೋಡಿದವರಿಲ್ಲ. ಆದರೆ ಹೀಗೆ ಜೋಪಾನ ಇಡುವಂಥ ಕ್ರಮ ಇದೆಯಲ್ಲ, ಸಮಾಧಿಯ ಒಂದು ನೆಲೆಗಳಿವೆಲ್ಲ, ಆ ಸಮಾಧಿಯ ನೆಲೆಗಳು ಎಲ್ಲವೂ ಕೂಡ ಅನಂತರದ ಬೆಳವಣಿಗೆಗಳು. ಹಾಗೆಯೇ ಈ ದೇವತಾ ವರ್ಗಗಳು ಕೂಡ. ದೇವತಾ ವರ್ಗಗಳು ವಿಶೇಷವಾಗಿ ಮಹಾಯಾನ ಪರಂಪರೆಯಲ್ಲಿ ಬಂದಂಥದ್ದು. ಮಹಾಯಾನ ಪರಂಪರೆಯಲ್ಲಿ ಅನಂತ ಇದು ಟಿಸಿಲು ಹೊಡೆದಾಗ, ನಾನಾಗ 18 ಹೇಳಿದನಲ್ಲ, 18 ಉಪಶಾಖೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಪ್ರಧಾನವಾಗಿ ನಾವು ಈ ಎರಡನ್ನೇ ನೋಡುವಂಥದ್ದಷ್ಟೇ. ಸ್ಥವಿರವಾದಿಗಳು, ಅದರ ಥೇರವಾದಿಗಳು ಅಥವಾ ಹೀನಯಾನ ಪರಂಪರೆಯವರು, ಮತ್ತೊಂದು ಇವರನ್ನು ನಾವು ನೋಡ್ತೇವೆ ಅಷ್ಟೇ. ಈ ಮಹಾಯಾನ ಪರಂಪರೆಯಲ್ಲಿ ಅನಂತರ ಸಹಜಯಾನ ಅಂತ ಒಂದು ಬಂತು. ಮಹಾಯಾನ ಪರಂಪರೆಯಲ್ಲಿ ಮಂತ್ರಯಾನ ಅಂತ ಒಂದು ಬಂತು. ಮಹಾಯಾನ ಪರಂಪರೆಯಲ್ಲಿ ಅನಂತರ ಅನೇಕ ಬಗೆಯ ತಾಂತ್ರಿಕ ದೇವತೆಗಳ ಉಪಾಸನಾ ಒಂದು ಹಂತಗಳೆಲ್ಲ ಬೆಳ್ಕೊಂಡು ಬಂದದ್ದನ್ನು ನಾವು ನೋಡ್ತೇವೆ. ಆ ಹಂತದಲ್ಲಿ ತಾರಾ ಭಗವತಿ ಆರಾಧನೆಯು ಕೂಡ ಚಾಲ್ತಿಗೆ ಬಂತು ಅಂತ ನಾವು ಹೇಳ್ಬೋದು. ಈಗ ನೋಡಿ, ಅದು ಹೇಗೆ ಅಂತಂದರೆ, ಈಗ ನಾನು ಆಗ ಪ್ರಸ್ತಾಪ ಮಾಡಿದ್ನಲ್ಲ, ಹಿಂಗುಳಾ ದೇವತೆ ಇದೆ. ಆ ಹಿಂಗುಳಾ ದೇವತೆ ಅಂತಂದರೆ ನನ್ ಅದರ್ ದ್ಯಾನ್ ತಾರಾ ಅಂತ ವಿದ್ವಾಂಸರು ಹೇಳಿದ್ದಾರೆ. ತಾರಾ ಭಗವತಿಯೇ ಒಂದು ರೂಪದಲ್ಲಿ ಅದು ಅಂತ. ಈಗ ನೀವು ಕೇರಳಕ್ಕೆ ಹೋದರೆ ಭಗವತಿ ಆರಾಧನಾ ಇದೆ. ಕೇರಳದ ಭಗವತಿ ಆರಾಧನೆ ಇದೆಯಲ್ಲ, ಅಂದರೆ ಈಗ ಕೇರಳದ ಭಗವತಿ ಆರಾಧನೆಗೂ ಕೂಡ ಮೂಲ ಬೌದ್ಧ ಶಕ್ತಿ ಆರಾಧನೆ ಅಂತ ಒಂದು ಸರಿಯಾದ ಥಿಯರಿ ಇದೆ. ಅದರ ಬಗ್ಗೆ ಕೂಡ ಆ ವಿದ್ವಾಂಸರು ಉಲ್ಲೇಖ ಮಾಡಿದ್ದು ಕೂಡ ಉಂಟು. PC ಅಲೆಕ್ಸಾಂಡರ್ ಅಂತ ಅವರು ನಮ್ಮ ಮಹಾರಾಷ್ಟ್ರದಲ್ಲೆಲ್ಲ ಗವರ್ನರಲ್ಲಾಗಿದ್ದರಲ್ಲ, ಅವರ PhD ಥೀಸಿಸೇ ಬುದ್ಧಿಸಮ್ ಇನ್ ಕೇರಳ ಅಂತ ಒಂದು ಪುಸ್ತಕ ಇದೆ, ಇಂಗ್ಲೀಷ್ನಲ್ಲಿದೆ. ಬುದ್ಧಿಸಮ್ ಇನ್ ಕೇರಳ ಅಂತ PC ಅಲೆಕ್ಸಾಂಡರ್ ಅವರು ಬಹಳ ವರ್ಷಗಳ ಹಿಂದೆ ಅವರು ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಭಗವತಿ ಕ್ಷೇತ್ರಗಳು, ಕೇರಳದ ಭಗವತಿ ಕ್ಷೇತ್ರಗಳಿದೆಯಲ್ಲ, ಎಲ್ಲೆಲ್ಲ ಅಂತ ನಿಮಗೆ ಗೊತ್ತಿದೆ, ನೀವು ಕೇರಳದಲ್ಲಿ ಇದ್ದೀರಿ. ಕೇರಳದ ಭಗವತಿ ಕ್ಷೇತ್ರಗಳೆಲ್ಲೂ ಕೂಡ ಒಂದು ಕಾಲಕ್ಕೆ ತಾರಾ ಭಗವತಿಯ ಕ್ಷೇತ್ರಗಳು ಅಂತ ಅವರೊಂದು ಪ್ರತಿಪಾದನೆ ಮಾಡ್ತಾರೆ. ಆಮೇಲೆ ಈ ಶಾಸ್ತಾರ ಎನ್ನುವ ಪದ ಇದೆ ನೋಡಿ,
ಶಾಸ್ತಾರ ಎನ್ನುವ ಪದವನ್ನು ಕೂಡ ಈಗ ಇವತ್ತು ನಾವು ಶಾಸ್ತಾರ ಅಂತಂದರೆ ಸ್ಕಂದನನ್ನು ಇದು ಮಾಡಿಕೊಂಡು ಸಮೀಕರಣ ಮಾಡಿಕೊಂಡು ನೋಡ್ತೇವಲ್ಲ, ಈ ಶಾಸ್ತಾರ ಎನ್ನುವುದು ಕೂಡ ಬೌದ್ಧ ಮೂಲವಾದ ದೇವತಾ ವರ್ಗ ಅಂತ ಒಂದು ಥಿಯರಿ ಇದೆ. ಕನ್ನಡದಲ್ಲೇ ಒಬ್ಬರು ಭಾಳ ದೊಡ್ಡ ವಿದ್ವಾಂಸರಾಗಿ ಹೋದರು, ಸೇತು ಮಾಧವರಾವ್ ಅಂತ. ಅವರು ಎಷ್ಟರ ಮಟ್ಟಿಗೆ ಹೇಳಿದರು ಅಂತಂದರೆ, ತಿರುಪತಿ ತಿಮ್ಮಪ್ಪ ಕೂಡ ಮೂಲತಃ ಒಂದು ಬೌದ್ಧ ವಿಗ್ರಹ ಅಂತ ಹೇಳಿದರು. ಅದನ್ನು ಮುಚ್ಚುವುದಕ್ಕೆ ಬೇಕಾಗಿ ಆ ನಾಮದ ಭಾಗ ಬಹಳ ಇಡೀಯಾಗಿ ಹಣೆಯಲ್ಲಿ ಇಷ್ಟಿದೆ ಶ್ರೀನಿವಾಸನಿಗೆ. ಶ್ರೀನಿವಾಸ ಫೋಟೋ ನೋಡಿದ್ದೀರಾ? ಹಾಂ, ಅಲ್ಲಿ ಇದೆ ನೋಡಿ, ಇಡೀ ಕವರ್ ಆಗಿದೆ, ಅದನ್ನು ನೀವು ತೆಗೆದು ನೋಡಿ ಅಂತೆಲ್ಲ ಅವ್ರು ಹೇಳಿ. ತೆಗೆದು ನೋಡಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ, ಅದು ಮಾತು ಬೇರೆ. ನೀವು ಇಲ್ಲಿಗೆ ಬಂದರೆ, ನಮ್ಮ ಮಂಗಳೂರಿಗೆ ಬಂದರೆ, ಮಂಗಳೂರಿನಲ್ಲಿ ಮಂಗಳಾದೇವಿ ದೇವಸ್ಥಾನ ಇದೆ. ಆ ಮಂಗಳಾದೇವಿ ದೇವಸ್ಥಾನಕ್ಕೆ ಈಗ ನಾನೇ ಭಾಳ ಹಿಂದೆ ಹೋಗಿದ್ದೇನೆ. ಆವಾಗ ಭಾಳ ಹಿಂದೆ ಹೋದಾಗಲೂ ಕೂಡ ನೀವು ಆಭೂಷಣಗಳಿಂದ, ಸೀರೆ ಇತ್ಯಾದಿ ಒಟ್ಟು ಆಭೂಷಣಗಳಿಂದ ಅಲಂಕೃತೆಯಾದ ದೇವಿಯನ್ನಲ್ಲ ನಾನು ಹೇಳೋದು, ದೇವಿಗೆ ಆರಾಧನೆ ಮಾಡುವುದಕ್ಕೆ ಮೊದಲಿನ ದೇವಿಯ ವಿಗ್ರಹವನ್ನು ನೀವು ಗಮನಿಸಿದರೆ ತುಂಬ ಕಚ್ಚಾ ರೂಪದಲ್ಲಿದೆ. ಅದು ತುಂಬ ಕಚ್ಚಾ ರೂಪದಲ್ಲಿದೆ ಮಂಗಳಾದೇವಿಯ ವಿಗ್ರಹ. ಈ ಕಚ್ಚಾ ರೂಪದಲ್ಲಿ ಇರುವ ವಿಗ್ರಹಕ್ಕೆ ಎರಡು ಮೂಲಗಳನ್ನು ಹೇಳ್ತಾರೆ. ಒಂದು ಅತ್ಯಂತ ಹಿಂದಿನ ಒಂದು ಹಂತದಲ್ಲಿ ಅದು ಆರಾಧನೆಗೆ ಮಾತ್ರ, ಕೈ ಮುಗಿಲಿಕ್ಕೆ ಮಾತ್ರ ಅಥವಾ ಅಡ್ಡ ಬೀಳಲಿಕ್ಕೆ ಮಾತ್ರ, ಮಂತ್ರೋಕ್ತವಾಗಿ ಅಲ್ಲ, ಅದು ಆ ಥರ ಇದ್ದದ್ದಕ್ಕೆ ಅನಂತರ ಒಂದು ದೇವಿಯ ಒಂದು ಸ್ವರೂಪವನ್ನು ಕೊಟ್ಟಿರಬಹುದು ಅಂತ ಕೂಡ ಒಂದು ಇದನ್ನೇ ಉಲ್ಲೇಖ ಮಾಡ್ತಾರೆ. ಆಮೇಲೆ ಸಾಲೆತ್ತೋರೆ ಅಂತ, ಸಾಲೆತ್ತೂರು, BA ಸಾಲೆತ್ತೂರು ಅಂತ ಬಹಳ ದೊಡ್ಡ ವಿದ್ವಾಂಸರು, ನಮ್ಮ ಕರಾವಳಿ ಭಾಗದವರು. ಅವರು ಹಿಸ್ಟ್ರಿ ಆಫ್ ತುಳುವ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಹಿಸ್ಟ್ರಿ ಆಫ್ ತುಳುವಾದಲ್ಲಿ ಅವರೇನು ಹೇಳ್ತಾರೆ ಅಂತಂದರೆ, ಅದನ್ನು ನಾನು ಉಲ್ಲೇಖ ಮಾಡಿ ಬಳಸಿದ್ದೇನೆ ಅದನ್ನು. ಅವರು ಈ ದೂಪೆಗಳನ್ನು ಉಲ್ಲೇಖ ಮಾಡ್ತಾರೆ. ದೂಪೆ ತುಳುವಿನಲ್ಲಿ ಪ್ರಯೋಗ ಇದೆ, ದೂಪೆ. ಈಗ ಗದ್ದೆ ಇದ್ದರೆ ಗದ್ದೆಯಲ್ಲಿ ಎಲ್ಲೋ ಒಂದು ಕಡೆ ದೂಪೆ ಹಾಕ್ತಾರೆ, ಸ್ವಲ್ಪ ಎತ್ತರಕ್ಕೆ, ಹೀಗೆ ದೂಪೆ. ಆ ದೂಪೆಗಳು ಕೂಡ ಅದು ದೇಹಗೋಪ, ನಾನು ಆಗ ಹೇಳಿದ್ನಲ್ಲ ದಗೋಪ, ದೇಹಗೋಪ, ಅದರದ್ದೇ ಹ್ರಸ್ವರೂಪ ಅಂತ ಸಾಲೆತ್ತೂರು ಅವರು ಹೇಳಿ, ಇದು ಬೌದ್ಧ ಮೂಲದ್ದು ಬಂದಂಥದ್ದು ಅಂತ ಒಂದು ಉಲ್ಲೇಖ ಮಾಡಿದರು. ಯಾರು? ಸಾಲೆತ್ತೂರು ಅವರು ಮಾಡಿದರು. ಅದನ್ನು ನಾನು ಎತ್ತಿಕೊಂಡು ಬೆಳೆಸಿದ್ದೇನೆ. ನಂತರ ನೀವು ಪೊಸಡಿ ಗುಂಪೆಯನ್ನು ಹೆಸರನ್ನು ಗಮನಿಸಿ. ಪೊಸಡಿ ಗುಂಪೆ ಅಂದರೆ ಏನು? ಈಗ ಗುಂಪೆಯ ಮೂಲ ಯಾವುದು ಅಂತಂದರೆ, ನೀವು ಗುಫಾ ಇದ್ದರೆ ನೀವು ಪಾಲಿ ಅಥವಾ ಪ್ರಾಕೃತಕ್ಕೆ ಹೋದರೆ ಗುಂಫಾ ಅಂತಲೇ ಬರ್ತದೆ. ಗುಂಫಾ ಅಂದರೆ ಗುಂಪಾ ಅಂದರೆ ಗುಹೆ ಅಂತಲೇ ಇದೆ. ಪೊಸಡಿ ಗುಂಪೆ. ಸೊ ಪೊಸಡಿ ಗುಂಪೆ ಎನ್ನುವುದಕ್ಕೂ ಕೂಡ ಮೂಲ ನೋಡಿದರೆ ಅಲ್ಲಿ ಒಂದು ಗುಹೆ ಇದ್ದದ್ದರ ಉಲ್ಲೇಖ ಮೊದಲೇ ಇದ್ದದ್ದು ಆ ಹೆಸರಿನ ಒಳಗಡೆ ಅಂತರ್ಗತವಾಗಿದೆ. ಈ ತರಹದ ಹೆಸರುಗಳೆಲ್ಲ ಈ ಗುಂಪಾ ಅಂತ ಹೇಳುವ ಒಂದು ಉಲ್ಲೇಖವಾಗಲಿ. ಇನ್ನೊಂದು ನಿಮಗೆ ಸ್ವಾರಸ್ಯವಾದ ಇದರ ಜೊತೆಗೆ ಹೇಳ್ತೇನೆ. ನಮ್ಮ ಕದ್ರಿಗೆ ನೀವು ಹೋದರೆ, ಕದ್ರಿಯಲ್ಲಿ ಮಂಜುನಾಥ ದೇವಾಲಯ ಇದೆ. ಕದ್ರಿ ಮಂಜುನಾಥ ದೇವಾಲಯದ ಎದುರುಗಡೆ ಒಂದು ಸ್ತಂಭ ಇದೆ. ದೇವಾಲಯದ ಎದುರುಗಡೆ ಒಂದು ಸ್ತಂಭ ಇದೆ, ಧ್ವಜಸ್ತಂಭ ಅಲ್ಲ, ಒಂದು ಸ್ತಂಭ ಇದೆ. ಆಯಕ ಸ್ತಂಭ ಅಂತ ಅದಕ್ಕೆ ಬೌದ್ಧ ಪರಿಭಾಷೆಯಲ್ಲಿ ಹೇಳ್ತಾರೆ. ಆ ಆಯಕ ಸ್ತಂಭದಲ್ಲಿ ಧ್ಯಾನಿ ಬುದ್ಧನ ಕೆತ್ತನೆ ಇದೆ. ಇವತ್ತು ನೀವು ಸಂಜೆ ಬೇಕಾದ್ರೆ ಹೋಗಿ ನೋಡಿ, ಕದ್ರಿಯಲ್ಲಿ, ಭಾಳ ದೂರ ಏನಿಲ್ಲ, ಮಂಗಳೂರಿನಲ್ಲಿ. ಆಯಕ ಸ್ತಂಭದಲ್ಲಿ ಧ್ಯಾನಿ ಬುದ್ಧ, ಶಿವಾಲಯದ ಎದುರುಗಡೆ ಧ್ಯಾನಿ ಬುದ್ಧನನ್ನು ಕೆತ್ತುವಂತಹ ಯಾವುದೇ ಪ್ರಮೇಯ ಇಲ್ಲಲ್ಲ, ಅಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಅಲ್ಲಿ ಅದರ ಹೊರಗಡೆ ಆವರಣದಲ್ಲಿಯೇ, ದೇವಾಲಯದ ಹೊರಗಡೆಯ ಆವರಣದಲ್ಲಿ ಅವಲೋಕಿತೇಶ್ವರನ ವಿಗ್ರಹ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಗುರುರಾಜ ಭಟ್ರು ಅದ್ರ ಬಗ್ಗೆ ಇದು ಏಷ್ಯಾದ ಶ್ರೇಷ್ಠ ವಿಗ್ರಹಗಳಲ್ಲಿ ಒಂದು ಅಂತ ಹೇಳಿದರು. ನಮ್ಮ P. ಗುರುರಾಜ ಭಟ್ರು ಹಿಸ್ಟೋರಿಯನ್ ಇದ್ದರಲ್ಲ, ಅವರು ಉಲ್ಲೇಖ ಮಾಡ್ತಾರೆ. ಆ ವಿಗ್ರಹದ ಪಾದಪೀಠದಲ್ಲಿ, ಪಾದಪೀಠದಲ್ಲಿ ಒಂದು ಶಾಸನ ಇದೆ. ಆ ಶಾಸನ ಏನನ್ನು ಹೇಳ್ತದೆ ಅಂತಂದರೆ, ಸಂಸ್ಕೃತದಲ್ಲಿದೆ. ಕುಂದವರ್ಮ ಎನ್ನುವ ರಾಜ ಕ್ರಿಸ್ತಶಕ 9ನೇ ಶತಮಾನದಲ್ಲಿ, ಜಸ್ಟ್ ಇಮ್ಯಾಜಿನ್, 9ನೇ ಶತಮಾನದಲ್ಲಿ ಕುಂದವರ್ಮ ಎನ್ನುವ ರಾಜ ಪ್ರತಿಷ್ಠಾಮ ಕರೋತ್ ಪ್ರಭು ಅಂತ ಬರ್ತದೆ. ಕುಂದವರ್ಮ ಅಂತ ಬಂದು ಅವನು ಪ್ರತಿಷ್ಠಾಪನೆ ಮಾಡಿದ ಅಂತ ಬರ್ತದೆ. ಯಾವುದನ್ನು? ಆ ವಿಗ್ರಹವನ್ನು. ಆ ವಿಗ್ರಹವೇ ಒಂದು ಕಾಲಕ್ಕೆ ದೇವತಾ ವಿಗ್ರಹ, ಪ್ರಧಾನ ವಿಗ್ರಹ ಅಂತ ದೇವಾಲಯದ. ಅದನ್ನು ಅನಾಮತ್ತಾಗಿ ಅಲ್ಲಿಂದ ತೆಗೆದು, ಇವತ್ತು ನೀವು ಅದನ್ನು ನೋಡಿದರೆ ಗೊತ್ತಾಗ್ತದೆ, ಅದರ ಕೆಳಗಡೆ ಅದನ್ನು ಕಿತ್ತು ತೆಗೆದದ್ದರ ಹಾಗೆ ಕಾಣ್ತದೆ ನಮಗೆ. ಈ ಪಾದಪೀಠದವರೆಗೆ ನಾಜೂಕಾದ ಕೆತ್ತನೆ ಇದೆ. ಅದರ ಕೆಳಗಡೆಗೆ ಕಲ್ಲು ಧ್ವಸ್ತವಾಗಿದೆ. ಅವ ಸ್ಥಾಪನೆ ಮಾಡುವಾಗಲೇ ಹಾಗೆ ಮಾಡಿದರೂ ಏನಾಯ್ತು ನಮಗೆ ಗೊತ್ತಿಲ್ಲ. ಅಲ್ಲಿ ಕದರಿ ನಾಮ್ನ ವಿಹಾರಸ್ಯ ಅಂತ ಒಂದು ಉಲ್ಲೇಖ ಬರ್ತದೆ. ಕದರಿ ನಾಮ್ನ ವಿಹಾರಸ್ಯ, ಕದರಿ ಹೆಸರಿನ ವಿಹಾರದಲ್ಲಿ ಪ್ರತಿಷ್ಠಾಮಕರೋತ್ ಪ್ರಭು ಅಂತ ಕುಂದವರ್ಮ ಇದನ್ನು ಪ್ರತಿಷ್ಠಾಪನೆ ಮಾಡಿದ ಅಂತ. ಇದನ್ನು ಗೋವಿಂದಪ್ಪಯ್ಯವರು ಕೂಡ ಇದನ್ನು ಗಮನಿಸಿದ್ದಾರೆ. ಮಂಜೇಶ್ವರ ಗೋವಿಂದಪ್ಪಯ್ಯವರು, ಗುರುರಾಜ ಭಟ್ರು ಗಮನಿಸಿದ್ದಾರೆ. ನಾನು ಅದನ್ನು ವಿಸ್ತಾರವಾಗಿ ಗಮನಿಸಿದ್ದೇನೆ. ವಿಹಾರ ಎನ್ನುವ ಒಂದು ಪದ
ವಿಹಾರ ಎನ್ನುವ ಪದ ಕೇವಲ ಬೌದ್ಧ ಇದರೊಳಗೆ ಮಾತ್ರ ಬರ್ತಕ್ಕಂಥದ್ದು. ವೈದಿಕ ಎಲ್ಲಿಯೂ ಕೂಡ ವೈದಿಕ ಆಲಯಗಳನ್ನು ವಿಹಾರ ಅಂತ ಕರೆಯುವುದಿಲ್ಲ. ಜೈನರ ಆಲಯಗಳನ್ನು ಬಸದಿ ಅಂತ ಹೇಳ್ತೇವೆ, ನಿಸಿದಿಗೆ ಬಸದಿ ಅಂತ ಹೇಳೋದು. ಬೌದ್ಧರಲ್ಲಿ ಮಾತ್ರ ವಿಹಾರ ಎನ್ನುವ ಒಂದು ಪದ ಪ್ರಯೋಗ ಇರತಕ್ಕಂಥದ್ದು. ಕದರಿ ನಾಮ್ನ ವಿಹಾರಸ್ಯ. ನಿಮಗೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಏನು ಬೇಕು ಅಂದರೆ ಆ ಕಾಲದಲ್ಲಿ ಅಲ್ಲಿ ಅದು ಇತ್ತು ಎನ್ನುವುದಕ್ಕೆ. ಅದನ್ನು ತೆಗೆದು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಇಲ್ಲಿಗೆ ಗರ್ಭಗುಡಿಯಲ್ಲಿ. ಇವತ್ತು ಮಂಜುನಾಥ ಎನ್ನುವ ಹೆಸರನ್ನು ನೀವು ಗಮನಿಸಿ. ತುಂಬ ಸ್ವಾರಸ್ಯ ಏನಂತಂದರೆ ಮಂಜುಶ್ರೀ ಮೂಲಕಲ್ಪ ಅಂತ ಒಂದು ಕೃತಿ ಇದೆ. ಶ್ರೀಲಂಕಾದಲ್ಲಿ ಅದನ್ನು ತಂದು ಅದನ್ನು ಪ್ರಿಂಟಲ್ಲಿ ಆಗಿದೆ ಸಂಸ್ಕೃತದಲ್ಲಿ, ಮಂಜುಶ್ರೀ ಮೂಲಕಲ್ಪ ಅಂತ. ಆ ಮಂಜುಶ್ರೀ ಬೋಧಿಸತ್ವ, ಮಂಜುಶ್ರೀಯ ಒಂದು ವಿಗ್ರಹವು ಕೂಡ ಹೊರಗಡೆ ಇದೆ. ನಾನೀಗ ಅವಲೋಕಿತೇಶ್ವರ ಹೇಳಿದ್ನಲ್ಲ, ಅದರ ಪಕ್ಕದಲ್ಲೇ ಧ್ಯಾನಿ ಬುದ್ಧ, ಅದರ ಪಕ್ಕದಲ್ಲಿ ಮಂಜುಶ್ರೀ ಬೋಧಿಸತ್ವನ ವಿಗ್ರಹ ಇದೆ. ನೀವು ಅದರ ಕೆಳಗಡೆ ಇಂಗ್ಲೀಷಲ್ಲಿ ಹಾಕಿದ್ದಾರೆ ಏನಂತಂದರೆ, ಅದರ ಕೆಳಗಡೆ ಸೈಂಟ್ ವ್ಯಾಸ ಅಂತ ಹಾಕಿದ್ದಾರೆ. ಇಲ್ಲಿ ನಮ್ಮ ಕದ್ರಿಯಲ್ಲಿ ವ್ಯಾಸಮುನಿ ಅಂತ. ವ್ಯಾಸಮುನಿಯದ್ದು ಅಲ್ಲ ಅದು ಇವರದ್ದು ಧ್ಯಾನಿ ಬುದ್ಧ ಮತ್ತು ಮಂಜುಶ್ರೀಯದ್ದು ಇರೋದು ಅಲ್ಲಿ ಮತ್ತೆ ಎರಡು ಇರೋದು. ಆಮೇಲೆ ಇದನ್ನು ಏನು ಹಾಕಿದ್ದಾರೆ ಅಂತಂದರೆ ಲೋಕೇಶ್ವರ ಅಂತ ಹಾಕಿದ್ದಾರೆ. ಅವಲೋಕಿತೇಶ್ವರನ ಲೋಕೇಶ್ವರ ಅದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಲೋಕೇಶ್ವರನ ಶಿವ, ಒಳಗಡೆ ಮಂಜುನಾಥ ಶಿವಲಿಂಗ, ಇಲ್ಲಿ ಹೊರಗಡೆ ಶಿವನ ಇದಿದೆ ಅಂತ ನಮಗೆ ಭಾಸ ಆಗುವ ಹಾಗೆ ಮಾಡಿದ್ದಾರೆ. ಇದೆಲ್ಲ ಅನಂತರದ ಬೆಳವಣಿಗೆಗಳಷ್ಟೇ. ಯಾಕೆ ಆಗುವುದಿಲ್ಲ ಅಂತಂದರೆ ಅದು ಷಡ್ಭುಜಾಕೃತಿಯ ವಿಗ್ರಹ, 6 ಭುಜಗಳು, 3 ಹಿಂದೂ ಪ್ಯಾಂಥಿಯಾನ್ನಲ್ಲಿ ಅಂದರೆ ಹಿಂದೂ ದೇವತಾ ಒಂದು ವರ್ಗದಲ್ಲಿ 6 ಭುಜಗಳ ದೇವತೆಯ ವರ್ಣನೆ ಬರುವುದೇ ಇಲ್ಲ ನಮಗೆ. ಬೌದ್ಧರಲ್ಲಿ ಬರ್ತದೆ. ಅವಲೋಕಿತೇಶ್ವರನಿಗೆ 6 ಭುಜಗಳು. ಸೊ ಈ ಎಲ್ಲ ಕಾರಣಗಳಿಂದ ನಮಗೆ ಒಂದು ಸ್ಪಷ್ಟವಾದ ಕದರಿ ಒಂದು ಬೌದ್ಧ ನೆಲೆ ಅಂತ ಹೇಳುವುದಕ್ಕೆ ನಮಗೆ ಸಾಧ್ಯ ಆಗುತ್ತದೆ. ಜೋಗಿ ಮಠ ಇದೆ ಅಲ್ಲೇ ಮೇಲೆ, ಜೋಗಿ ಮಠ. ಈ ಜೋಗಿ ಮಠ ಅಂತಂದರೆ ಅವರು ಮತ್ಸ್ಯೇಂದ್ರನಾಥ ಇವರೆಲ್ಲ ಹಿಂದೆ ಆಗಿರೋ ನಾಥಪಂಥದ ಯೋಗಿಗಳು. ಆ ನಾಥಪಂಥದ ಯೋಗಿಗಳ ಒಂದು ಅಧೀನಕ್ಕೆ ಇದು ಬಂದಿರ್ತದೆ, ಯಾವುದು ದೇವಸ್ಥಾನ. ಹಾಗಾಗಿ ಇವತ್ತು ಕೂಡ ಒಂದು ಅಂಶವನ್ನು ಹೇಳಿ ಇದನ್ನು ಪೂರೈಸ್ತೇನೆ. ಅಲ್ಲಿ ಇವತ್ತಿಗೂ ಕೂಡ ಮಂಜುನಾಥ ದೇವಾಲಯದ ಜಾತ್ರೆ ನಡಿಬೇಕಾದರೆ, ರಥೋತ್ಸವ ನಡಿಬೇಕಾದರೆ ರಥಕ್ಕೆಲ್ಲ ಅಲಂಕಾರ ಮಾಡ್ತಾರೆ. ಒಳಗಡೆಯಿಂದ ಮಂಜುನಾಥ ಸ್ವಾಮಿಯ ಅಂದರೆ ಇದಕ್ಕೆ ಯಾವುದಕ್ಕೆ ಅಲಂಕಾರ ಮಾಡಿ ಒಂದು ಸ್ಥಿರ ವಿಗ್ರಹ, ಇನ್ನೊಂದು ಚರ ವಿಗ್ರಹ ಇರ್ತದೆ. ಈ ಸುತ್ತು ಬರುವಾಗ ಇದು ಜಾತ್ರೆಯ ಸಂದರ್ಭದಲ್ಲಿ ಸುತ್ತು ಬರುವಾಗ ದೇವರನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾರಲ್ಲ ರಥದಲ್ಲಿ, ಹಾಗೆ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಆದಮೇಲೆ ಜೋಗಿ ಮಠದ ಸ್ವಾಮೀಜಿ ಕೆಳಗಡೆ ಇಳ್ಕೊಂಡು ಬರಬೇಕು. ಈಗಲೂ ಅಂದರೆ ಈಗ ಕಳೆದ ವರ್ಷ ಗೊತ್ತಿಲ್ಲ ನನಗೆ, ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ಬೇಟಾ ಮಂಜುನಾಥ ಚಡೋ ಅಂತ ಹಿಂದಿ ಭಾಷೆಯಲ್ಲಿ ಆರ್ಡ್ರ್ ಕೊಡೋದು ಯಾರು? ಜೋಗಿ ಮಠದ ಸ್ವಾಮೀಜಿ ದೇವರಿಗೆ. ಮಂಗಳೂರಿನಲ್ಲಿ ತುಳುವಿನಲ್ಲಿ ಆರ್ಡ್ರ್ ಕೊಡೋದಿಲ್ಲ, ಕನ್ನಡದಲ್ಲಿ ಆರ್ಡ್ರ್ ಕೊಡೋದಿಲ್ಲ. ಸಂಸ್ಕೃತದಲ್ಲಿ ಕೊಟ್ಟರೆ ನಮಗೆ ಗೊತ್ತಿರ್ತದೆ ಇದು ಪರಂಪರೆ ಅಂತ. ಸಂಸ್ಕೃತದಲ್ಲಿಯೂ ಅಲ್ಲ. ಬೇಟಾ ಮಂಜುನಾಥ ಚಡೋ ಅಂತ, ಏರು ಅಂತ ಹೇಳಿದ ಮೇಲೆ ರಥವನ್ನು ಎಳೀಲಿಕ್ಕೆ ಶುರು ಮಾಡ್ತಾರೆ. ಇದು ಇವತ್ತಿಗೂ ಕೂಡ ರೂಢಿಯಲ್ಲಿ ಉಂಟು. ಎಲ್ಲಿ? ಕದ್ರಿಯಲ್ಲಿ. ಅಂದರೆ ಆ ಮತ್ಸ್ಯೇಂದ್ರನಾಥ ಇವರ ಈ ನಾಥಪಂಥದವರು ಅದು ಬೌದ್ಧ ಮತ್ತು ಶೈವರ ಒಂದು ಸಮಾಗಮದ ನೆಲೆ. ಅದು ಆ ಪರಂಪರೆಯವರ ಕೈಗೆ ಇದು ಕದರಿ ಬಂದಿತ್ತು. ಅಂದರೆ ಬೌದ್ಧದ್ದೇ ಆಫ್ ಶೂಟ್ ಅಂತ ನಾವು ಇಟ್ಕೊಳ್ಳೋಣ. ಅನಂತರ ವೈದಿಕ ನೆಲೆಗೆ ಹೋಯ್ತದು ಅಂತ. ಆ ವೈದಿಕ ನೆಲೆಗೆ ಹೋದ ಮೇಲೆ ಇದನ್ನು ತೆಗೆದು ಹೊರಗಡೆ ಇಟ್ಟರು. ಅದಕ್ಕೊಂದು ಹೆಸರು ಲೋಕೇಶ್ವರ ಅಂತ ಕೊಟ್ಟರು. ವಾಸ್ತವದಲ್ಲಿ ಅದು ಅವಲೋಕಿತೇಶ್ವರ, ಅದು ಇಟ್ ಹ್ಯಾಸ್ ಬಿಕಮ್ ಲೋಕೇಶ್ವರ. ನಾವು ಈಗ ಲೋಕೇಶ್ವರ ಅಂತ ಕೊಟ್ಟು ಲೋಕೇಶ್ವರ, ತ್ರಿಲೋಕೇಶ್ವರ ಅಂತ ಹೀಗೆ ನಾವು ಕರೀಲಿಕ್ಕೆ ಶುರು ಮಾಡಿದ್ವು ಅದನ್ನು. ಹೀಗೆ ಇಂಥ ಆಧಾರಗಳನ್ನು ನೋಡಿದರೆ ಆ ದೇವಾಂತರ ಪ್ರಕ್ರಿಯೆ ಅಂತ ಇದನ್ನು ನಾನು ಕರೆದಿದ್ದೇನೆ. ದೇವಾಂತರ, ಮತಾಂತರ ಇದೆಯಲ್ಲ, ರೂಪಾಂತರ ಇದೆಯಲ್ಲ, ಹಾಗೆ ಇದು ದೇವಾಂತರ ಪ್ರಕ್ರಿಯೆ. ದೇವಸ್ಥಾನ ಹಾಗೆ ಇರ್ತದೆ, ಒಳಗಡೆ ಮೂಲ ವಿಗ್ರಹ, ಆ ವಿಗ್ರಹ ತೆಗೆದು ಇನ್ನೊಂದು ವಿಗ್ರಹವನ್ನು ಇಟ್ಬಿಡೋದು ಅಷ್ಟೇ. ನೀವು ಕೊಪ್ಪಳಕ್ಕೆ ಹೋದರೆ, ಕೊಪ್ಪಳ ಒಂದು ಕಾಲಕ್ಕೆ ಬೌದ್ಧ ಕ್ಷೇತ್ರ, ಅನಂತರ ಒಂದು ಕಾಲಕ್ಕೆ ಅದು ದೊಡ್ಡ ಜೈನ ಕ್ಷೇತ್ರ, ಅನಂತರ ಅದು ದೊಡ್ಡ ಶೈವ ಕ್ಷೇತ್ರ, ಇವತ್ತು ಬಹಳ ದೊಡ್ಡ ವೀರಶೈವ ಕ್ಷೇತ್ರ ಆಗಿದೆ ಕೊಪ್ಪಳ. ಅಂದರೆ ಕಾಲಕ್ಕೆ ಹೇಗೆ ಬದಲಾವಣೆ ಆಗ್ತದೆ ಅಂತ ಇದನ್ನು ನಾವು ದೇವಾಂತರ ಸಿಂಗಲ್ ಯುನೈಟೆಡ್ ಕಾಮದಲ್ಲಿ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ನಮ್ಮಲ್ಲಿ ನಮ್ಮ ಧಾರ್ಮಿಕ ಪರಂಪರೆ ಇದೆಯಲ್ಲ, ನಮ್ಮ ಧಾರ್ಮಿಕ ಪರಂಪರೆಯನ್ನು ಗಮನಿಸಿದರೆ ಇದು ಶುದ್ಧಾಂಗ ಬೌದ್ಧ, ಇದು ಶುದ್ಧಾಂಗ ಜೈನ, ಇದು ಶುದ್ಧಾಂಗ ವೈದಿಕ ಅಂತ ಹೀಗೆ ಹೇಳುವುದೇ ಅಸಂಗತ, ಸರಿಯಲ್ಲ, ಆಗುವುದಿಲ್ಲ. ಯಾಕೆಂದರೆ ಅಷ್ಟೊಂದು ಪರಸ್ಪರ ಕೊಡು ಮತ್ತು ಪಡೆ ಎರಡೂ ನಡೆದಿದೆ ಅಂತ ನಮ್ಮಲ್ಲಿ, ನಮ್ಮ ಪರಂಪರೆಯಲ್ಲಿ ಇದೆ. ಅದು ಎಷ್ಟೋ ಬೌದ್ಧ ಅಂಶಗಳನ್ನು ವೈದಿಕ ಮತ ಸ್ವೀಕರಿಸಿದ್ದುಂಟು. ನಾನು ಆಗ ನಿಮಗೆ ಹೇಳಿದೆ, ಈಗ ವಿಷ್ಣುಪಾದದ ಆರಾಧನೆ ಇದೆಯಲ್ಲ, ಬುದ್ಧಪಾದದ ಆರಾಧನೆಯ ಅನಂತರವೇ ನಮಗೆ ವಿಷ್ಣುಪಾದದ ಆರಾಧನೆಯ ಉಲ್ಲೇಖಗಳು ಸಿಗುವಂಥದ್ದು.
ಅವತಾರ ಕಲ್ಪನೆ ಇದೆಯಲ್ಲ, ಅವತಾರ ಕಲ್ಪನೆಗೂ ಈಗ ವೈದಿಕರಲ್ಲಿ ಪ್ರಚಾರದಲ್ಲಿ ಇರುವಂತಹ ವೈಷ್ಣವರ ಅವತಾರ ಕಲ್ಪನೆಗೆ ಸಂಪೂರ್ಣವಾಗಿ ಬೌದ್ಧ ಜಾತಕ ಕಥೆಗಳ ಪ್ರಭಾವವನ್ನು ನಾವು ಗುರುತಿಸುವುದಕ್ಕೆ ಸಾಧ್ಯ ಆಗ್ತದೆ. ಜಾತಕ ಅನ್ನುವ ಪದವನ್ನೇ ನೀವು ವಿಭಜಿಸಿದರೆ ಜಾತ ಅಂದರೆ ಹುಟ್ಟಿದ, ಜಾತಕ ಕಥೆಗಳು ಅಂದರೆ ಹಿಂದಿನ ಜನ್ಮದ್ದೇ ತಾನೇ ಕಥೆಗಳೆಲ್ಲ. ಬುದ್ಧ ಹಿಂದೆ ಹಾಗಾಗಿದ್ದ ಹೀಗಾಗಿದ್ದ ಚಂದಮಾಮದಲ್ಲಿ ಬರುವಂಥ ಕಥೆಗಳಿಂದ ತೊಡಗಿ ನೀವು ಜಾತಕ ಕಥೆಗಳಿಗೆ ಹೋದರೆ ಅಲ್ಲಿ ಜನ್ಮಾಂತರದ ಕಥೆಗಳು ಬರ್ತವೆ. ಜೈನರ ಪರಂಪರೆಯನ್ನು ನೋಡಿದರಂತೂ ಅದ್ಭುತವಾದ ರೀತಿಯಲ್ಲಿ ಅವರು ಈ ಜನ್ಮಾಂತರಗಳ ಕಥಾನಕವನ್ನು ಬೆಳೆಸುವುದನ್ನು ನಾವು ನೋಡುತ್ತೇವೆ. ಈ ಒಂದು ಪ್ರಭಾವದ ಪರಿಣಾಮ ವೈದಿಕದ ಮೇಲೂ ಆಗಿದೆ. ವೈದಿಕದ ಎಷ್ಟೋ ಅಂಶಗಳನ್ನು ಇವರು ಸ್ವೀಕರಿಸಿದರು, ಇವರ ಎಷ್ಟೋ ಅಂಶಗಳನ್ನು ಅವರು ಸ್ವೀಕರಿಸಿದರು. ಹೀಗೆ ಅದು ಯಾವುದು ಮೂಲ ಅಥವಾ ಯಾವುದು ಶ್ರೇಷ್ಠ ಕನಿಷ್ಠ ಅಂತ ನಾವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ, ಹೇಳಬಾರದು ಕೂಡ. ಈಗ ಜೈನ ಅಥವಾ ಬೌದ್ಧ ಅಥವಾ ವೈದಿಕ ಇವರಲ್ಲಿ ಇದೇ ಇದು ಶ್ರೇಷ್ಠ ಇದು ಕನಿಷ್ಠ ಅಂತ ಹೇಳುವ ಹಾಗಿಲ್ಲ. ಈಗ ಒಂದು ಸಾಮಾನ್ಯ ನಮ್ಮಲ್ಲಿ ಊರುಗಳಲ್ಲಿ ಮಾರಿ ದೇರುನೆ ಅಂತ ಹೇಳ್ತಾರೆ ತುಳುವಿನಲ್ಲಿ. ಮಾರಿಯನ್ನು ಎಬ್ಬುವುದು ಅಂತ, ಮಾರಿಯನ್ನು ಕಳಿಸುವುದು ಅಂತ, ಮಾರಿ ದೇವತೆಯನ್ನು ಕಳಿಸುವುದು. ಯಾವಾಗ ಮಾರಿ ದೇವತೆಯನ್ನು ಕಳಿಸ್ತಾರೆ ಅಂದರೆ ಊರ ಜಾತ್ರೆ ಎಲ್ಲ ಮುಗಿಬೇಕು, ಪೂರೈಸಬೇಕು. ಊರ ಜಾತ್ರೆ ನೋಡಿ, ವೈದಿಕವಾದ ಊರ ಜಾತ್ರೆ ಪೂರೈಸಿದ ಬಳಿಕ ನೀವು ಗಮನಿಸಿ ಅದನ್ನು, ವೈದಿಕವಾದ ಜಾತ್ರೆ ಮುಗೀತದೆ, ಹೌದಾ, ದೇವರ ಜಾತ್ರೆ ಒಂದು ಮುಗೀತದೆ. ಆಮೇಲೆ ದೈವದ ಜಾತ್ರೆ ಒಂದು ಪ್ರಾರಂಭ ಆಗ್ತದೆ. ಸ್ವಲ್ಪ ಹಿಂದೆ ಮುಂದೆ ಇರಬಹುದು, ದೈವದ ಜಾತ್ರೆ ಪ್ರಾರಂಭ ಆಗ್ತದೆ. ಈ ದೈವದ ಜಾತ್ರೆಯು ಮುಗಿದ ಮೇಲೆ ಅಂದರೆ ಜಾತ್ರೆಯ ಒಂದು ಎಲ್ಲ ನಿಲುಗಡೆಗೆ ಬಂದ ಮೇಲೆ ಊರ ಮಾರಿಯನ್ನು ದೂರದ ಇನ್ನೊಂದು ಊರಿಗೆ ಕಳುಹಿಸಿಕೊಡೋದು. ನಾನು ತಮಾಷೆ ಕೇಳಿದ್ದುಂಟು, ಈಗ ನಿಕ್ಲು ಮುಳ್ತು ದೇರ್ಪಾರು ಆಡೆ ಪೋಂಡ ಆ ಊರು ತಕ್ಕಲೆ ಬರ್ಪೂಜ ಆ ಮಾರಿ ಆಡೆ ಪೋಪುಂಡದ ಅಂತ. ಅದಕ್ಕೆ ಅಲ್ಲ, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು. ಈ ಮಾರಿಯನ್ನು ಎಬ್ಬುವುದು ಅಂತ ಊರ ಆಚೆಗೆ ಮಾಡಿ ಬಿಡ್ತಾರೆ. ನೋಡಿ, ಇದರಲ್ಲಿ ಎರಡು ನೆಲೆಗಳಿವೆ. ಒಂದು, ಆ ದೈವ ಆರಾಧನೆ ಮುಗಿತಾಯ ಆಯಿತು ಎನ್ನುವುದರ ಸೂಚನೆ ಅದು. ಇನ್ನೊಂದೇನಂತಂದರೆ ರೋಗರುಜಿನಾದಿಗಳನ್ನು ಅದನ್ನು ದೂರ ಕಳಿಸುವುದು ಅಂತ, ಅದಕ್ಕೆ ಸಾಂಕೇತಿಕವಾಗಿ ಹಾಗೆ ಅರ್ಥ ಮಾಡ್ತಾರೆ. ರೋಗರುಜಿನಾದಿಗಳನ್ನು ಆ ಮೂಲಕವಾಗಿ ಅಲ್ಲಿ ಹೋಗಿ ಕಳುಹಿಸಿ ಅಲ್ಲಿ ಒಂದು ಹಂದಿ ಕಡಿದು ಅದಕ್ಕೇನೋ ನಡ್ಕೊಂಡು ಬಂದು ಬರುವಾಗ ಪೂರ್ತಿ ಶರಾಬು ಕುಡ್ಕೊಂಡು ಬರ್ತಾರಪ್ಪ. ಈಗ ಹಿಂದಕ್ಕೆ ಬರುವಾಗ, ಹಿಂದಿನ ಕಾಲದಲ್ಲಿ ಹಾಗೆ ಇದ್ದಿರಲಾರ್ದು ಅಂತ ಕಾಣ್ತದೆ. ನನಗೆ ಪ್ರತ್ಯಕ್ಷ ಅನುಭವ ಆಗಿದೆ, ಅದರಲ್ಲಿ ನೋಡಿದ್ದೇನೆ ನಾನು. ಹಾಗೆ ಮಾಡಿ ಕಳಿಸ್ತಾರೆ ನೋಡಿ. ಹಾಗೆ ದೈವ ಮತ್ತು ಈ ತರಹದ ಒಂದು ಕ್ಷುದ್ರ ದೇವತೆಗಳು ಅಂತ ನಾವು ಕರೆಯೋಣ, ಕ್ಷುದ್ರ ದೇವತೆಗಳು. ಆ ಕ್ಷುದ್ರ ದೇವತೆ ಈ ವರ್ಗ ಎಲ್ಲ ಇದೆಯಲ್ಲ, ಇದು ನಿಮಗೆ ಈಗ ಈ ಸಮಾಜದ ಅವಿನಾಭಾವ ಒಂದು ಭಾಗವಾಗಿ ಇವು ಇರುವುದರಿಂದ ಆ ಅನುಯಾಯಿಗಳ ಧರ್ಮ ಯಾವುದಿದ್ರೂ ಕೂಡ ಇವು ಬರ್ತವಲ್ಲ. ನೀವು ಪ್ರಾಚೀನ ಕಾಲದಿಂದ ತೊಡಗಿ ಈ ಅಂಶವನ್ನು ನೆನಪಿನ ಇಟ್ಕೊಳ್ಬೇಕು ಅಂತ. ಆದ್ದರಿಂದ ಒಂದು ದೇವತಾ ವರ್ಗ, ಈಗ ತಾರಾ ಭಗವತಿ ಅಂತಲೇ ನಾವು ಇಟ್ಕೊಳ್ಳೋಣ. ತಾರಾ ಭಗವತಿ ಇದ್ದ ಹಾಗೆ ಶಕ್ತಿಯ ಆರಾಧನೆ, ವೈದಿಕ ಇದರೊಳಗೂ ಶಕ್ತಿ ಆರಾಧನೆ ಇದೆಯಲ್ಲ. ದೇವತೆಗಳು ಎಲ್ಲ ಸೇರಿಕೊಂಡು ಮೊರೆ ಇಟ್ಟಾಗ ಅವರ ಒಂದೊಂದು ಶಾಸ್ತ್ರವನ್ನು ಕೊಟ್ಟಾಗ ದೇವಿಯ ಅವತಾರ ಆಗುವುದಲ್ವ, ದೇವಿ ಮಹಾತ್ಮೆಯಲ್ಲಿ ಬರ್ತದಲ್ಲ, ದೇವಿ ಅವತಾರ ಹೀಗೆ ಆಯಿತು, ಅಲ್ಲಿ ತ್ರಿಮೂರ್ತಿಗಳ ಶಕ್ತಿಯು ಸಂಚಯನಗೊಂಡಿತು. ಹೀಗೆ ಈ ತರಹದ ಕಲ್ಪನೆ ಎಲ್ಲ ಮತಧರ್ಮಗಳಲ್ಲಿ, ಎಲ್ಲ ಅಂದರೆ ನಾನು ಹೇಳೋದು ಇಲ್ಲಿಯ ನಮ್ಮ ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ. ನೀವು ತಕ್ಷಣ ಈಗ ನನಗೆ ಪ್ರಶ್ನೆ ಹಾಕಿದರೆ ನೀವು ಇಸ್ಲಾಮ್ನಲ್ಲೋ ಅಥವಾ ಕ್ರಿಶ್ಚಿಯಾನಿಟಿಯಲ್ಲೋ ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋದು ಭಾರತೀಯ ನೆಲೆಯಲ್ಲಿ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಒಂದು ಹಂತದಲ್ಲಿ ಅಥವಾ ಇನ್ನೊಂದು ಹಂತದಲ್ಲಿ ಇದು ಇದ್ದೇ ಇದೆ. ಅದು ಯಾತಕ್ಕೆ ಅಂತಂದರೆ ಧರ್ಮ ಒಂದು ಪ್ರತ್ಯೇಕ ಒಂದು ದ್ವೀಪ ಆಗುವುದಕ್ಕೆ ಸಾಧ್ಯ ಇಲ್ಲಲ್ಲ. ಈಗ ನೋಡಿ, ಎರಡು ಹಂತಗಳು. ಒಂದು ಉನ್ನತವಾದ ವೈಚಾರಿಕ ನೆಲೆ, ಇನ್ನೊಂದು ವ್ಯಾವಹಾರಿಕ ನೆಲೆ. ನಿಮ್ಮ ಧರ್ಮದ ಅನುಯಾಯಿಗಳಲ್ಲಿ ಗೃಹಸ್ಥರು ಇರ್ತಾರಲ್ಲ, ಗೃಹಸ್ಥರು ಅಂದ ಮೇಲೆ ಮನೆ ಮಾರು ಕಟ್ಟಿಕೊಂಡು ಇರ್ತಾರೆ. ಅವರಿಗೆ ಸ್ಥಳೀಯವಾದ ಈಗ ಅದಕ್ಕೊಂದು ಪರಂಪರೆ ಇದೆಯಲ್ಲ. ಈಗ ನಾನು ವೈದಿಕವಾದ ಒಂದು ಪೂಜೆಯಲ್ಲಿ ತೊಡಗಿರುವ ಹಾಗೆಯೇ ನಮ್ಮ ಬನದ ತಂಬಿಲವನ್ನು ಮಾಡ್ತೇನೆ ಅಲ್ವಾ, ಅಥವಾ ನನ್ನ ಊರ ಕಲ್ಕುಡ ದೈವದ ಆಯನಕ್ಕೂ ನೇಮಕ್ಕೂ ಹೋಗ್ತೇನೆ. ಅದು ಸಹಜ ಅಂತ ಹೇಳಿದ್ದೆ ನಾನು. ಹಾಗಾಗಿ ಇಲ್ಲೆಲ್ಲ ನೀವು ಬಹಳ ಮೂಲದ ಶೋಧನೆ ಅಂತ ಮಾಡಿದರೆ ಅಥವಾ ನಾವು ಅದನ್ನು ಹೇಳಿದರೆ ಅಷ್ಟು ಸುಸಂಗತ ಅಂತ ನನಗೆ ಅನಿಸೋದಿಲ್ಲ. ಅದು ಪರಸ್ಪರ ಪ್ರಭಾವ ಆಗಿದೆ. ಆ ಪರಸ್ಪರ ಪ್ರಭಾವದಿಂದಲೇ ಇವುಗಳು ಬೆಳ್ಕೊಂಡು ಬಂತು ಅಂತ ಹೇಳ್ಬೋದು. ಮತ್ತು ಮುದ್ರೆ ನೀವು ಪ್ರಸ್ತಾಪ ಮಾಡಿದರೆ ಭಾಳ ಒಳ್ಳೆಯ ವಿಚಾರ ಅದು. ಈ ಮುದ್ರೆಗಳಿದೆಯಲ್ಲ, ಮುದ್ರಾ ವಿಜ್ಞಾನ ಒಂದು ಪ್ರತ್ಯೇಕವಾಗಿದೆ. ಒಂದೊಂದು ಮುದ್ರೆಗೂ ಕೂಡ ವಿಶಿಷ್ಟವಾದ ನೆಲೆಯಲ್ಲಿ, ತಾಂತ್ರಿಕವಾದ ನೆಲೆಯಲ್ಲಿ ಕೂಡ ಅವುಗಳಿಗೆ ಅರ್ಥವಂತಿಕೆ ಅದನ್ನು ಬೆಳೆಸಿದ್ದನ್ನು ನೋಡ್ತೇವೆ. ಇದು ಜೈನರಲ್ಲಿ ಇದೆ, ಬೌದ್ಧರಲ್ಲಿ ಇದೆ, ವೈದಿಕರಲ್ಲೂ ಇದೆ. ಇದು ಕೂಡ ನೀವು ಜಾನಪದ ನೆಲೆಗೆ ಹೋದರೆ ಅಲ್ಲಿ ಇಲ್ವಾ? ಅಲ್ಲೂ ಕೂಡ ಇದೆ ಇಂಥದ್ದು. ಶಕುನಶಾಸ್ತ್ರ ಇತ್ಯಾದಿಗಳೆಲ್ಲ ಈಗ ಅಲ್ಲಿ ಇಲ್ವಾ?
ಬೇಕಾದಷ್ಟಿದೆ. ಹಾಗಾಗಿ ಇಂಥವೆಲ್ಲ ಒಂದು ಜಾನಪದ ನೆಲೆಯಿಂದ ಬಂದು ಆಗಿರುವ ಸಾಧ್ಯತೆ ಇದೆ. ಇನ್ನೊಂದು ಪರಸ್ಪರ ಕೊಡು ಮತ್ತು ಪಡೆ. ಎಷ್ಟೋ ಅಂಶವನ್ನು ನಾವು ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು, ಸಾಂಸ್ಕೃತಿಕ ವಿನಿಮಯ ಅಲ್ವಾ. ನಾವು ಉಳಿದವರ ಒಳ್ಳೆಯ ಅಂಶವನ್ನು ನಾವು ತಗೊಳ್ತೇವೆ, ನಮ್ಮ ಒಳ್ಳೆಯ ಅಂಶವನ್ನು ನಾವು ಅವರಿಗೆ ಕೊಡುವ ಒಂದು ಇದನ್ನು ಕೂಡ ನಾವು ಮಾಡ್ತೇವೆ ಅಲ್ವಾ. ಆ ಥರದಲ್ಲಿ ನಾವು ಇಟ್ಕೊಳ್ಬೇಕು ಅಂತ ಕಾಣುತ್ತದೆ. ಇದೊಂದು ಸಮನ್ವಯದ ದಾರಿ. ಮತ್ತು ಬುದ್ಧ ಹೇಳಿದ ಮಧ್ಯಮ ಮಾರ್ಗ ಅಂದರೆ ಇದುವೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಅತಿಗೆ ಹೋಗದೆ ನಮ್ಮ ದಾರಿಯನ್ನು ನಾವು ಕಂಡುಕೊಳ್ಬೇಕು. ಮಧ್ಯಮ ಮಾರ್ಗ ಅಂತಂದರೆ ತಟಸ್ಥ ಮಾರ್ಗ ಅಲ್ಲ. ಅನೇಕರದನ್ನು ಆ ರೀತಿಯ ಅದಕ್ಕೆ ಅಪಪ್ರಥೆಯಿಂದ ಕೂಡಿದೆ ಅದು. ಮಧ್ಯಮ ಮಾರ್ಗ ಅಂದರೆ ನ್ಯೂಟ್ರಲ್ ಆಗಿರಬೇಕು. ಅಲ್ಲಿಗೂ ಹೌದು, ಅಗರಟು ಉಂತುನೈ ಅಂತ ಹೇಳ್ತಾರೆ ತುಳುವಿನಲ್ಲಿ. ಅಗಳಿನ ಮೇಲೆ ನಿಂತವನು, ಅವನು ಆಚೆಗೂ ಹರ್ಬೋದು ಈಚೆಗೂ ಹರ್ಬೋದು. ಅದಲ್ಲ ಮಧ್ಯಮ ಮಾರ್ಗ ಅಂತಂದರೆ ಏನು, ಈ ಅತಿಗಳಿಗೆ ಹೋಗದೇ ಇರುವುದು ಅಂತ ಅಷ್ಟೇ ಹೊರತಾಗಿ ಸ್ವಂತ ನೆಲೆ ಇಲ್ಲದವನು ಅಥವಾ ಇಲ್ಲದವಳು ಅಂತ ಅರ್ಥ ಅಲ್ವೇ ಅಲ್ಲ. ಆ ಥರ ಅಪಾರ್ಥ ಮಾಡಬಾರ್ದು ನಾವು.